ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಹಾಗಲಕಾಯಿ ಕೃಷಿ ಹತ್ರ ಬಂದಿದ್ದೀನಿ. ಈ ಒಂದು ಹಾಗಲಕಾಯಿಯನ್ನ ಬೆಳೆಯೋದು ಹೇಗೆ, ಬೈಲಲ್ಲಾದರೆ ಯಾವ ರೀತಿ ಬೆಳಿಬೋದು, ಈ ಒಂದು ಅಡಿಕೆ ಅಥವಾ ತೆಂಗಿನ ನಡುವೆ ಈ ಒಂದು ಹಾಗಲಕಾಯಿಯನ್ನ ಬೆಳೆಯೋದು ಹೇಗೆ, ಅದರ ಒಂದು ಆದಾಯ ವೆಚ್ಚಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನನ್ನ ಜೊತೆ ಇದ್ದಾರೆ ಸಂಜಯ್ ಅಂತ ಅಂದ್ಬಿಟ್ಟು. ಬನ್ನಿ ಅವರನ್ನು ಮಾತಾಡ್ಸೋಣ. ಅವರಿಂದ ಈ ಒಂದು ಬೆಳೆ ಬಗ್ಗೆ ಹಂತವಾಗಿ ವಿಷಯಗಳನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಹೇಗಿದ್ದೀರಿ ಸರ್? ಆರಾಮಿದ್ದೀವಿ ಸರ್. ಆಯ್ತಾ ಊಟ? ಆಯ್ತು ಸರ್. ಈಗ ನಮ್ಮ ವೀಕ್ಷಕರಿಗೆ ಈ ಒಂದು ಹಾಗಲಕಾಯಿಯನ್ನ ಈ ಒಂದು ತೆಂಗು ಅಥವಾ ಈ ಒಂದು ಅಡಿಕೆ ನಡುವೆ ನೀವು ಹಾಕಿದ್ರಿ, ಇದು ಎಲ್ಲಾದ್ರೂ ನೋಡ್ಕೊಂಡು ಬಂದು ಹಾಕಿದ್ರ ಅಥವಾ ನೀವೇ ಪ್ಲಾನ್ ಮಾಡಿದ್ರ? ಇದು ಹಾಕಿದ್ರೆ ಸ್ವಲ್ಪ ಆದಾಯ ಬರೋ ಡೀಟೇಲ್ಸ್ ಕೊಡ್ತೀರಾ ಸರ್? ಇದು ನನಗೆ ಕಾನ್ಸೆಪ್ಟ್ ಬಂತು, ಹಂಗಾಗಿ ನಾನು ಅಡಿಕೆ ತೋಟದೊಳಗೆ ನೆರಳಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶದಲ್ಲಿ ಮಾಡಿದ್ದೀರಿ. ಇದು 2ನೇ ವರ್ಷ ನಾನು ಮಾಡ್ತಾ ಇರುವಂತ. 2ನೇ ವರ್ಷ. ಮೊದಲನೇ ವರ್ಷ ಸ್ಯಾಂಪಲ್ ನೋಡೋಣ ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಒಂದು ಇದಕ್ಕೋಸ್ಕರ ಗ್ಯಾರಂಟಿಗೋಸ್ಕರ ಮಾಡಿದೆ. ಚೆನ್ನಾಗಿ ಬಂತು. ಮತ್ತೆ ಇವಾಗ್ಲೂ ಅಷ್ಟೇ ಚೆನ್ನಾಗಿ ಬಂದಿದೆ. ನಂದೇನು ಅಂತಂದ್ರೆ ಸದ್ಯಕ್ಕೆ ಎಲ್ಲ ಕ್ಲೋಸಿಂಗ್ ಮೂವ್ಮೆಂಟ್ ಇದ್ದು. ಎಷ್ಟು ತಿಂಗಳಾಗಿದೆ ಹಾಕಿ? ಇದು ಒಂದು 3-4 ತಿಂಗಳಾಗಿದೆ. 3-4 ತಿಂಗಳಾಗಿದೆ. ಈಗ ನೀವು ಈ ಒಂದು ಅಡಿಕೆ ತೋಟದಲ್ಲಿ ಮೊದಲು ಮಣ್ಣನ್ನು ಹದ ಮಾಡ್ಕೊಳ್ತಾರೆ, ಯಾವ ರೀತಿ ಮಾಡ್ಕೊಳ್ತೀರಿ? ಬಿತ್ತನೆ ಹೇಗೆ ಹಾಕ್ತೀರಿ? ಯಾವ ರೀತಿಯಲ್ಲಿ ಮಾಡ್ತೀರಿ ನೀವು? ಪ್ರಥಮವಾಗಿ ಸರ್, ಈಗ ನಾವು ಅಡಿಕೆ ಕಾಯಿ ಕೂದ ನಂತರ ಮರ ಖಾಲಿ ಆದ್ಮೇಲೆ ಅಡಿಕೆ ಮರ ಖಾಲಿ ಆದ್ಮೇಲೆ ಏನ್ ಮಾಡ್ತೀವಿ, ಕೆಳಗಡೆ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಮತ್ತೆ ಅದಕ್ಕೆ ಎರೆಹುಳು ಗೊಬ್ಬರ ಮಿಕ್ಸ್ ಮಾಡಿ ಟೋಟಲ್ ಎಲ್ಲ ಎರ್ಚ್ತೀವಿ. ಎರ್ಚಾದ ನಂತರ ಅದನ್ನ ಮಣ್ಣು ಮಲ್ಚಿಂಗ್ ಆಗೋಕ್ಕೋಸ್ಕರ ಟಿಲ್ಲರ್ ಅಲ್ಲಿ ಅಥವಾ ಮಿನಿ ಟ್ರ್ಯಾಕ್ಟರ್ ಅಲ್ಲಿ ಲೈಟ್ ಆಗಿ ನಾಟಾಗಿ ಉಳುಮೆ ಮಾಡುವಂಗಿಲ್ಲ, ಸಿಂಪಲ್ ಆಗಿ ಕಳೆ ಮತ್ತೆ ಮಣ್ಣು ಮೇಲ್ಗಡೆ ಇದಾಗ್ಬೇಕು ಅನ್ನುವಂಗೆ ರೋಟ್ರಿ ಹೊಡೆದ್ಬಿಟ್ಟು ಮತ್ತೆ ಸ್ವಲ್ಪ ಲೈಟ್ ಆಗಿ ಬೆಡ್ ಮಾಡ್ತೀವಿ. ಬೆಡ್ ಮಾಡೋ ಉದ್ದೇಶ ಅಂದ್ರೆ ನಾವು ಎಲ್ಲ ಆಯ್ಸು ನೀರು ಮಾಡಿರೋದು ಇದನ್ನ. ಈ ಬೆಡ್ ಮಾಡಿಲ್ಲ ಅಂದ್ರೆ ಡ್ರಿಪ್ಪಿಂಗ್ ಏನೋ ಮಾಡಿಲ್ಲ, ಡ್ರಿಪ್ ಏನ್ ಮಾಡಿದೀವಿ. ಆ ನೀರ್ ವೇಸ್ಟ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಏನ್ ಮಾಡಿದ್ವಿ, ಜಿಗಳು ಮಾಡ್ಕೊಂಡಿದ್ವಿ. ಈ ಮರದಿಂದ ಈ ಮರಕ್ಕೆ ಇದು ಜಿಗಳು ಒಳಗಡೆ ಹೋಗುತ್ತೆ. ಆಯ್ತಾ? ಕಳೆ ಬಂದಂತ ಟೈಮಲ್ಲಿ ಬ್ರಷ್ ಕಟರ್ ಅಲ್ಲಿ ನಾವೇನ್ ಮಾಡ್ತೀವಿ, ಕಳೆನ ಬ್ರಷ್ ಕಟರ್ ಮಾಡ್ಕೊತೀವಿ. ಅದು ಬಿಟ್ರೆ ಬೇರೆ ಇದ್ರಲ್ಲಿ ಯಾವ್ದು ಲೇಬರ್ಗಳು ಇನ್ನೊಂದು ಕೈಲಿ ಕಳೆ ಕಿಳಿಸುವಂತ ಇದಿಲ್ಲ, ಅವಶ್ಯಕತೆ ಇಲ್ಲ. ಹಂಗಾಗಿ ಅದನ್ನ ಅದಾ ಮಾಡ್ಕೊಂಡು ಬೆಡ್ ಮಾಡಿ, ಬೆಡ್ ಆದ ನಂತರ ಮರದಿಂದ ಮರಕ್ಕೆ 8 ಅಡಿ ಗ್ಯಾಪ್ ಇದೆ. ಈಗ ಇದು ಅಡಿಕೆ ಮರ, ಇಲ್ಲಿಂದ ಇಲ್ಲಿಗೆ 8 ಅಡಿ ಗ್ಯಾಪ್ ಇದೆ. 8 ಅಡಿ ಗ್ಯಾಪ್ ಅಲ್ಲಿ ಬೀಜನ ಹೆಂಗ್ ಹಾಕ್ತಾರೆ? 2 ಅಡಿಗೆ ಒಂದೊಂದು ಬೀಜ ಹಾಕಿದೀವಿ ನೋಡಿ. ಇದೊಂದು ಈಗ ನೀವು ಅಡಿಕೆ ಮರ ಇಲ್ಲಿದೆ, ಈಗ ಇಷ್ಟು ದೂರದಲ್ಲಿ ಯಾಕೆ ಹಾಕಿದ್ರಿ? ಯಾಕೆ ಅಂತಂದ್ರೆ ನಾವು ನೀರ್ ಆಯ್ಸು ನೀರ್ ಮಾಡಿರೋದ್ರಿಂದ ಆ ನೀರು ಬೆಡ್ ಮೇಲೆ ಹತ್ತಲ್ಲ ನೀರು. ಅದು ಇಲ್ಲಿ ನೀರು ಸಾರಾಂಶ ಇರ್ಕೋಬೇಕಲ್ಲ. ಅದು ಇದನ್ನ ಡ್ರಿಪ್ ಮಾಡಿದ್ರೆ ನಾವು ಇಲ್ಲಿ ನೆಡ್ಬೋದು, ನಾವು ಡ್ರಿಪ್ ಮಾಡಿಲ್ಲ. ಹಂಗಾಗಿ ನಾವು ನೀರು ಎಲ್ಲಿ ಅದಕ್ಕೆ ಅವಕಾಶವಾಗಿ ಸಿಗುತ್ತೆ ಆ ದೃಷ್ಟಿಯಿಂದ ನಾವು ಬಿತ್ತನೆ ಹಾಕಿದ್ವಿ. ಈಗ ಮೇವು ಕೊಡ್ಲಿ, ಮತ್ತೆ ಇದಕ್ಕೆ ನಾವು ಮೇವು ಕೊಟ್ಟಂತ ಟೈಮಲ್ಲಿ ಇಲ್ಲಿ ನೋಡಿ, ಇದು ಮೇವು ಕೊಟ್ಟಿರುವಂತದ್ದು. ಇದು 10-26 ಕೊಟ್ಟಿದೀನಿ. ಅದು ನೀರು ಇರ್ಕೊಂಡಾಗ ಚೆನ್ನಾಗಿ ಕರಗೋಕೆ ಅನುಕೂಲ ಆಗುತ್ತೆ. ನಾವು ಬೆಡ್ ಮೇಲೆ ಹಾಕ್ದಾಗ ನೀರ್ ಹೋಗದಾಗ ಏನಾಗುತ್ತೆ, ಕರಗಕ್ಕೆ ಚಾನ್ಸಸ್ ಇರಲ್ಲ. ಯಾವ ತಳಿ ಬೀಜ ಸರ್ ಇದು? ಇದು ಮೈಕೋ ಅಂತ ಅನ್ಬಿಟ್ಟು. ಮೈಕೋ ಬಿಟ್ರೆ ಈಸ್ಟ್ ಅಂಡ್ ವೆಸ್ಟ್, ನಾಗಾ ಅಂದ್ಬಿಟ್ಟು ನಾವು 2 ಹಾಕ್ತಿವಿ. 2 ಚೆನ್ನಾಗಿ ಬರುತ್ತೆ. ಯಾವ್ದಕ್ಕೆ ಹೆಚ್ಚು ಬೆಲೆ ಇದೆ ಅಣ್ಣ ಅದ್ರಲ್ಲಿ? ಯಾವ್ದಕ್ಕೆ? 2ಕ್ಕೂ ಬೆಲೆ ಇದೆ. ಅಂದ್ರೆ ನಾವ್ ಈಗ ಏನ್ ಮಾಡ್ತೀವಿ ಅಂತಂದ್ರೆ, ಇದು ಫಿಕ್ಸೆಡ್ ಮಾಡ್ಬಿಟ್ಟಿದೀವಿ. ನಾವು ಮಾರ್ಕೆಟ್ಗೆ ಹಾಕಲ್ಲ ಇದನ್ನ. ಸದ್ಯಕ್ಕೆ ನಮ್ಮೂರಲ್ಲೇ ಹಳ್ಳಿಗೆ ಹೋಗುವಂತ ಜನಗಳು ತುಂಬಾ ಜನ ಇದಾರೆ. ಅವ್ರಿಗೆ ಒಂದ್ ರೇಟ್ ಫಿಕ್ಸೆಡ್ ಮಾಡ್ಬಿಟ್ಟಿದ್ವಿ. ಅವ್ರ ಏನ್ ಮಾಡ್ತಾರೆ, ಅದ್ರ ಮೇಲೆ ಒಂದ್ 20-30 ಲಾಭ ಮರಿಕೊಂಡು ಮಾರುವಂತದ್ದು ಇದು. ಈಗ ಬೀಜ ಹಾಕದ ನಂತರ ನೀವು ಯಾವ ಟೈಮಲ್ಲಿ ಒಂದು ಇದು ಕೊಡ್ತೀರಿ, ಗೊಬ್ಬರ ಕೊಡ್ತೀರಿ? ಒಂದು ಬೀಜ ಹಾಕುದ್ ದಿವಸನೇ ನೀರ್ ಕೊಡ್ಬೇಕು. ನಾವು ಬೀಜ ಹಾಕುದ್ ದಿವಸನೇ ಕೊಡ್ಬೇಕು. ಅಕಸ್ಮಾತ್ ಮಳೆಗಳೇ ಇದ್ರೆ ಅವಶ್ಯಕತೆ ಇಲ್ಲ. ಮಳೆ ಇಲ್ಲ ಅಂತಂದ್ರೆ ಅವತ್ತೊಂದ್ ದಿವಸನೇ ನೀರ್ ಕೊಟ್ಟಾಗ ಅದು ಚಿಗುರೊಡಿಬೇಕು ಅಂತಂದ್ರೆ ಒಂದು 8-10-15 ದಿವಸ ಬೇಕು. ಕರೆಕ್ಟ್ ಎಲ್ಲ ಕಾಣ್ಬೇಕು ನಮ್ಗೆ ಅಂತಂದ್ರೆ ಅವಾಗ ಏನ್ ಮಾಡ್ತೀವಿ, ಲೈಟ್ ಆಗಿ ಅದಕ್ಕೆ ಒಂದು ಏನು ಬೇರ್ ಪೂಡುವಂತ ಒಂದು ಸೌಕರ್ಯ ಏನ್ ಮಾಡ್ಬೇಕು, ಬೇರ್ ಪೂಡಕ್ಕೆ ಪೋಷಕಾಂಶಗಳು ಏನಿರುತ್ತೆ, ಒಂದು ಪೊಟ್ಯಾಷಿಯಂ ಮತ್ತೆ ಉಪ್ಪು ಇರುತ್ತಲ್ಲ, ಅದನ್ನ 4 ಇಂಚ್ ಬಿಟ್ಟು ಗಿಡದ ತಾಳ್ಗ ಹಾಕ್ಬಾರ್ದು. ಗಿಡದಿಂದ ಒಂದ್ 3 ಇಂಚ್ 4 ಇಂಚ್ ಬಿಟ್ಟು, ಈಗ ಗಿಡ ಇಲ್ಲಿದೆ ಅಲ್ಲಿ ಕೊಡ್ಬೇಕು. ಲೈಟ್ ಆಗಿ ಕೊಡ್ಬೇಕು. ಲೈಟ್ ಆಗಿ ಕೊಟ್ಟಂತ ಟೈಮಲ್ಲಿ ಗಿಡ ಬೆಳವಣಿಗೆ, ಬೇರ್ ಕೊಟ್ಟು ಬೆಳವಣಿಗೆ ಚೆನ್ನಾಗಾಗತ್ತೆ. ಅದಾದ ನಂತರ ನಾವೇನ್ ಮಾಡ್ಬೇಕು, ಒಂದು 15-20 ದಿವಸ ಬಿಟ್ಟಾದ್ಮೇಲೆ 10-26 ಕೊಡ್ಬೇಕು. 10-26 ಅದನ್ನೆಂತ ಕೊಡ್ತೀರಿ? ಅದನ್ನೆಂತಿದ್ರೆ ಬೆಳವಣಿಗೆಗೆ. ಇದು ಬೇರ್ಗೆ ಬೇರ್ ಕಚ್ಕೊಂಡಾಗ ಚೆನ್ನಾಗಿ ಗಿಡ ಇದಾಗುತ್ತೆ. ಬೆಳವಣಿಗೆಗೆ ಹಬ್ಬೇಕು ಮತ್ತೆ ಕವಲೊಡಿಗೋಸ್ಕರ 10-26 ಕೊಡ್ತೀವಿ. ಅಂದ್ರೆ ನಾನ್ ಕೊಡುವಂತದ್ದು, ನಾನ್ ಮಾಡಿರುವಂತದ್ದು. ಬೇರೆಯವರು ಬೇರೆ ಬೇರೆ ವೆರೈಟಿ ಮಾಡ್ತಾರೆ. ನನಗೆ ಅನ್ಸಿದ ಪ್ರಕಾರ ನಾನು 10-26 ಕೊಟ್ಟೆ. ಈಗ 3 ಟೈಮ್ ಕೊಟ್ಟಿದೀನಿ. 3-4 ಟೈಮ್ ಆಗಿದೆ. 10-20 ದಿವಸಕ್ಕೆ ಒಂದೊಂದು ಟೈಮ್ ಕೊಡ್ತೀನಿ ನಾನು. ಯಾವಾಗ ಗಿಡ ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ, ಮತ್ತೆ ಈಚೆ ಯಾವಾಗ ಉದುರಕ್ ಸ್ಟಾರ್ಟ್ ಆಗುತ್ತೆ, ಕಾಯಿ ಸೊಟ್ಟ ಮತ್ತೆ ಎಲ್ಲ ಇದಾಗತ್ತಲ್ಲ, ಆವಾಗ ಅದನ್ನ ನೋಡ್ಕೊಂಡು ಇಮಿಡಿಯೇಟ್ ಆಗಿ ಅಲ್ಲೇ ಗುಂದ ಹೊಡೆದಿರ್ತೀವಲ್ಲ, ಒಳಗೆ ಕೊಟ್ಬಿಟ್ಟು ಮಣ್ಣು ಮುಚ್ಚಿಬಿಡ್ತೀವಿ. ಮಣ್ಣು ಮುಚ್ಚಿಬಿಟ್ಟು ಮೇಲ್ಗಡೆ ನೀರು ಹಾಯಿಸ್ತೀವಿ. ನೀರು ಹಾಯಿಸಿದಾಗ 1 ವಾರ
ಪವರ್ ಇರುತ್ತೆ, ನಂತರ ಕಳ್ಕೊಳತ್ತದು. ಈಗ ನೀವು ಬೀಜ ಹಾಕಿದ ತಕ್ಷಣನೇ ಈ ರೀತಿ ದಾರಗಳು ಕಟ್ಕೊಳ್ತಿರೋ ಅಥವಾ ಅಂಬು ಸ್ಟಾರ್ಟ್ ಆಗ್ತಾ ಇದ್ದಾಗ ಕಟ್ತಿರೋ? ಸದ್ಯಕ್ಕೆ ಬೀಜ ಹಾಕ್ತಿವಿ, ಬೀಜ ಹಾಕಿ ಅಂಬು ಸ್ಟಾರ್ಟ್ ಆಗೋ ಮೂಮೆಂಟ್ ಅಲ್ಲಿ ಎಲ್ಲಾ ದಾರ ಕಟ್ಕೊತೀವಿ. ಅಂದ್ರೆ ಒಂದು ಗಿಡ ಹೈಟ್ ಆಗ್ಬೇಕು ಅಂದ್ರೆ ಒಂದ್ 6 ರಿಂದ 7 ಅಡಿ ಹೈಟ್ ಇರ್ಬೇಕು. ಯಾವ್ದು ದಾರ ಹಾಕುವಂತ ಆ 4 ಲೇಯರ್ ದಾರ ಹೊಡಿತೀವಿ, ಅದಕ್ಕೆ ಸುತ್ತಲಿ ಹೊಡಿತೀವಿ ಮಧ್ಯ ಆ ಗ್ಯಾಪ್ ಅಲ್ಲೆಲ್ಲ ಸುತ್ತ ಅಂಬ ಹರಡ್ಬೇಕಲ್ಲ ಆ ಉದ್ದೇಶದಲ್ಲಿ. 4 ಲೇಯರ್ ಅಲ್ಲಿ ಫಸ್ಟ್ನೇ ಲೇಯರ್ ಬಂದು ಥಿಕ್ನೆಸ್ ಇರುವಂತ ಒಂದು ಪ್ಲಾಸ್ಟಿಕ್ ದಾರ ಹಾಕ್ತಿವಿ. ಇಲ್ಲಿದೆಲ್ಲ ಅದು ನಾರ್ಮಲ್ ಅದು. ಎಷ್ಟು ಸೆಗ್ಮೆಂಟ್? 1.5 ಅಡಿಗೆ 1 ಅಡಿಗೆ, ಈಗ ಕೆಳಗಡೆಯಿಂದ 2.5 ಅಡಿ ಗ್ಯಾಪ್ ಕೊಡ್ತೀವಿ. ಇಲ್ಲಿ ಏನ್ ಮಾಡ್ತೀವಿ, ನಾವು ಸಣ್ಣದು ಗಿಡ ಇರುತ್ತಲ್ಲ ಆ ಗಿಡಕ್ಕೆ ಇದೆಯಲ್ಲ ಸುತ್ತಲಿ ದಾರ ಸಪೋರ್ಟ್ ಕೊಡ್ತೀವಿ. ಸಪೋರ್ಟ್ ಮೇಲೆ ಇದು ಹೋಗಿ ಇಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ಲೇಯರ್ ಮಾಡ್ತೀವಿ, ಜಿಗ್ಜಾಗ್ ಟೈಪ್ ಮಾಡ್ತೀವಿ. ಈ ಸುತ್ತಲಿ ಇದೆಯಲ್ಲ ಈ ರೀತಿ ಜಿಗ್ಜಾಗ್ ಮಾಡಿದಾಗ ಏನಾಗುತ್ತೆ, ಎಲ್ಲಾ ಕಡೆನೂ ಅದು ಸೂಕ್ಷ್ಮವಾಗಿ ಇದು ಹಬ್ಬದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಇಳಿ ಬಿಟ್ಕೊಳ್ಳಲ್ಲ, ಅದಕ್ಕೊಂಥರ ಸಪೋರ್ಟಿವ್ ಚೆನ್ನಾಗಿ ಸಿಗುತ್ತೆ. ಮತ್ತೆ ಕಾಯಿಗಳು ಅಷ್ಟೇ ಕ್ಲೀನ್ ಆಗಿ ಶೈನಿಂಗ್ ಬರುತ್ತೆ, ಯಾವ್ದು ಸೊಟ್ರು ಬರಲ್ಲ, ಈ ತರ ಆಗತ್ತೆ. ಈಗ ಈ ಒಂದು ದಾರನ ಫಸ್ಟ್ ಇದು ಹಾಕ್ತಿರಿ, ಇದಾದ್ಮೇಲೆ ಇದನ್ನ ಹಾಕ್ತಿರಿ, ಮತ್ತೆ ಇಲ್ಲ ಹಾಕ್ತಿರಿ, ಮತ್ತೆ ಇನ್ನೊಂದು ಅದು ಭದ್ರ ಕೂತ್ಕೊಳ್ಳಿ ಗ್ರೀನ್ ದಾರ ಹಾಕ್ತಿರಿ. ಈ ತರ ಇದು ಥಿಕ್ನೆಸ್ ಇರುವಂತದ್ದು, ಇದು ತುಂಬಾ ಗಟ್ಟಿ ಇರುತ್ತೆ. ಈ ತರದ್ ಯಾಕೆ ಹಾಕ್ಬೇಕು ನೀವು? ಯಾಕೆ ಅಂದ್ರೆ ನಾವು ಮೊದ್ಲೇ ಏನು ಅಂತಂದ್ರೆ ಬರೀ ಪೋಲ್ಸ್ ಹಾಕಿ ಇಟ್ಟಿದ್ರೆ ನಮ್ಗೆ ಸೂಕ್ಷ್ಮವಾಗಿ ಸಿಂಪಲ್ ಆಗಿರೋದು. ಓಕೆ, ಇದ್ ಹಾಕಿರೋ ಉದ್ದೇಶ ಏನಂದ್ರೆ ಈಗ ಮೇಲ್ಗಡೆಯಿಂದ ಗರಿ ರಪ್ ಅಂತ ಬೀಳುತ್ತೆ, ಹಸಿ ಗರಿ ಒಂಬಳೆ ಹೊಡೆದಾಗ ಅದು ಅದ್ರ ಮೇಲೆ ಬಿದ್ದಾಗ ಅದ್ ಕಟ್ಟಾಗಲ್ಲ. ಅದು ಅದ್ರ ಮೇಲ್ ಬಿದ್ದು ಕೆಳಗಡೆ ಬೀಳುತ್ತದು. ಇದು ನಾರ್ಮಲ್ ದಾರ ಹಾಕಿದ್ರೆ ಏನಾಯ್ತು, ಒಂದೇ ಸರಿ ಬಿದ್ರೆ ಇದು ಟೋಟಲಿ ಎಲ್ಲ ಈಗೇನು ಅಂದ್ರೆ ಅದ್ರ ಮೇಲ್ ಬಿದ್ದದ್ದು ಕೆಳಗಡೆ ಗರಿ ಬೀಳುತ್ತೆ, ಯಾವ್ದೇ ತರದ ಏಟ್ ಆಗಲ್ಲ. ಹಂಗಾಗಿ ಅದು ಫಸ್ಟ್ ಹಾಕಿರುವಂತದ್ದು. ನಾರ್ಮಲ್ ಆಗಿ ಏನಪ್ಪಾ ಅಂದ್ರೆ ಈ ಆಗ್ಲ ಮತ್ತೆ ಹೀರೆ ಏನೇ ಬೆಳಿಬೇಕು ಅಂದ್ರೆ ಈ ತರ ತರಕಾರಿಗಳನ್ನ ಓಪನ್ ಫೀಲ್ಡ್ ಅಲ್ಲಿ ಚಪ್ರ ಮಾಡಿ ಸುತ್ತ 4 ಮೂಲೆಲ್ಲ ದಾರ ಹೊಡೆದು ಫುಲ್ ಕವರ್ ಮಾಡ್ತಾರೆ. ನಾವು ಮಾಡುವಂತ ಅವಶ್ಯಕತೆ ಇಲ್ಲ, ಮಾಡಿದ್ರು ಕೂಡ ನಮ್ಗೆ ಅದು ಯೂಸ್ ಆಗಲ್ಲ. ಯಾಕಂದ್ರೆ ಅದು ಲಾಸ್ ಆಗುತ್ತೆ ಹೊರತು ಮೇಲ್ಗಡೆ ಬಿದ್ದಂತ ಗರಿಗಳು ಇದ್ರ ಮೇಲ್ ಬಿದ್ದು ಈ ಅಂಬುಗಳು ಹೋಗುವಂತ ಚಾನ್ಸಸ್ ಇರುತ್ತೆ. ಆ ದೃಷ್ಟಿಯಿಂದ ನಾನು ಒಂದೇ ಲೇಯರ್ ಅಲ್ಲಿ ಈ ತರ ಹಬ್ಸಿರೋದು. ಒಂದೇ ಲೇಯರ್ ಹಬ್ಸ್ಕೊಂಡು ಹೋಗಿದ್ದೀರಿ. ಇವಾಗ ನೀವು ಆ ಒಂದು ಬೀಜ ಹಾಕಿದ ನಂತರ ಒಂದು 20-25 ದಿನಕ್ಕೆ ನೀವು ಉಪ್ಪು ಸೂಪರ್ ಮತ್ತೆ ಅದು 10-20 ಏನೋ ಕೊಟ್ರಿ. ಅದಾದ ನಂತರ ನಿಮ್ಗೆ ಎಷ್ಟು ದಿನಕ್ಕೆ ಇದು ಫಸಲು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ? ನಮಗೆ 1 ವಾರ ತಿಂಗಳಿಗೆಲ್ಲ ಸ್ಟಾರ್ಟ್ ಆಗುತ್ತೆ, 1 ವಾರ 2 ತಿಂಗಳಿಗೆಲ್ಲ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಫೀಡ್ ಬರುತ್ತಲ್ಲ ಆ ಟೈಮ್ ನಲ್ಲಿ ಜಾಸ್ತಿ ಬಿಡುತ್ತಾ ಅಥವಾ ಕಡಿಮೆ ಬಿಡುತ್ತಾ? ನಮ್ಗೆ ಮೊದಲನೇ ಟೈಮು ಅದು ಸಾಂಪಲ್, ಅದು ಸೆಕೆಂಡ್ನೇ ಟೈಮು ಅಂತ ಹೇಳ್ಕೊಂಬರ್ತಾರಲ್ಲ. 3ನೇ ಟೈಮ್ ಇಂದ ನಮ್ಗೆ ಟೋಟಲಿ ತೋಟ ಕವರ್ ಆಗುತ್ತೆ. ಟೋಟಲ್ ತೋಟದಲ್ಲೆಲ್ಲ 3ನೇ ಟೈಮ್ ಇಂದ ಮುಂದೆ ನಮ್ಗೆ ಕಾಯಿಗಳು ಚೆನ್ನಾಗಿ ಸಿಗುತ್ತೆ. ಇವಾಗ ನಿಮ್ಗೆ ಈ ರೀತಿಯಾದ ಒಂದು ಕಟಾವ್ ಹಂತಕ್ಕೆ ಬರೋ ಅಷ್ಟೊಳಗೆ ಎಷ್ಟು ಖರ್ಚಾಗಿರ್ತದೆ ನಿಮ್ಗೆ ಒಂದ್ ಎಕರೆಗೆ? 1 ಎಕರೆಗೆ ಸರ್ ಇದು ಸಿಂಪಲ್ ಏನಂದ್ರೆ ದಾರ, ಲೇಬರ್ ಇದು ಬಿಟ್ರೆ ಬೇರೆ ಏನೇನು ಖರ್ಚಿಲ್ಲ. ಮತ್ತೆ ಮೇವುಗಳು ಇದು ಒಂದು 20 ರಿಂದ 25 ಸಾವಿರದ ಒಳಗಡೆನೆ ಅಷ್ಟೇ ಇದು 1 ಎಕರೆಗೆ. ಇದನ್ನೇ ನಾವು ಓಪನ್ ಫೀಲ್ಡ್ ಅಲ್ಲಿ ಮಾಡ್ತೀವಿ ಅಂದ್ರೆ ಮಲ್ಚಿಂಗ್ ಮಾಡ್ಬೇಕು, ಮತ್ತೆ ಇದನ್ನ ಗೂಟ ನೆಡ್ಬೇಕು, ಮತ್ತೆ ಅದಕ್ಕೆಲ್ಲ ಲೇಬರ್ ನೆಡೋದಕ್ಕೆ ಲೇಬರ್ಗಳು ಬೇಕು, ಗಂಡಾಳುಗಳು, ಮತ್ತೆ ಮಲ್ಚಿಂಗು, ಮತ್ತೆ ಡ್ರಿಪ್ ಮಾಡ್ಬೇಕು. ಇದೇನಾಗುತ್ತೆ, ಇದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ. ತದನಂತರ ಮಾಮೂಲಿ ಬಿತ್ತನೆ ಬೀಜ ಆಗ್ಬೋದು, ಲೇಬರ್ ಆಗ್ಬೋದು, ಅದು ಕಡಿಮೆನೆ. ಅದು ಮೇನ್ ಏನಂದ್ರೆ ಇದೇ ನಮ್ಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೀಳುವಂತದ್ದು. ಅದು ನನಗೆ ಉಳಿತಾಯ ಆಗಿದೆ. ಈಗ ನಾವ್ ಯಾವ್ದೇ ಮಲ್ಚಿಂಗ್ ಮಾಡಿಲ್ಲ, ಯಾವ್ದೇ ಡ್ರಿಪ್ ಮಾಡಿಲ್ಲ, ಯಾವ್ದೇ ಮರಗಳು ನೆಡ್ಲಿಲ್ಲ, ಇದೇ ಮರಕ್ಕೆ ದಾರ ಹೊಡೆದಿದೀವಿ. ಈಗ ನಮ್ಗೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಆ ದಾರಗಳಿಗೆ ಮತ್ತೆ ಲೇಬರ್ಗಳಿಗೆ ಬಿತ್ತೀವಿ, ಇಷ್ಟ ಬಿಟ್ರೆ ಬೇರೆ ಏನಿಲ್ಲ. ಅದ್ರಲ್ಲೂ ನಾವು ಅಡಿಕೆ ಮರದೊಳಗಡೆ ನಾವು 1 ಎಕರೆ ಹಾಕತ್ತೀವಿ ಅಂದ್ರೆ ನಮ್ಮ ಮನೇಲೆ ಒಂದು ಸ್ವಂತ ಲೇಬರ್ಗಳು, ಮನೇಲಿ ಅಮ್ಮನೋ ಅಕ್ಕನೋ ತಂಗಿನೋ ಮಿಸಸ್ ಯಾರೋ ಇದ್ದು ನಮ್ ಜೊತೆ ಸಪೋರ್ಟ್ ಮಾಡಿದ್ರೆ ಆ ಲೇಬರ್ದು ಏನೋ ಅವಶ್ಯಕತೆ ಇಲ್ಲ. 1 ದಿವಸದಲ್ಲಿ ಆರಾಮಾಗಿ ನೆಟ್ಕೊಂಡ್ ಬಿಡ್ಬೋದು. ಇವಾಗ ಕಟಾವ್ ಅಂತ ಟೈಮ್ ಬರ್ತದಲ್ಲ, ಈಗ ಬಿಡಿಸ್ಬೇಕು ಅಂತ ಟೈಮ್ ಕೂಡ ನೀವು ಯಾರು ನಾನು ಒಬ್ನೇ ಬಿಡಿಸ್ಕೊಡ್ತೀನಿ, ಯಾರು ಕರ್ಕೊಳ್ಳಲ್ಲ. ಏನು 1 ಅವರ್ 2 ಅವರ್ ಅಷ್ಟೇ. ಈ ಮೊದಲ ಹಂತದಲ್ಲಿ ಬಿಡಿಸಿದಾಗ ಎಷ್ಟು ಕೆಜಿ ಆಗಿತ್ತಣ್ಣ ಸರ್? ಮೊದಲನೇ ಹಂತದಲ್ಲಿ ಒಂದು ಆವರೇಜ್ ಒಂದು 20 ಕೆಜಿ 10 ಕೆಜಿ 15 ಕೆಜಿ ಹಿಂಗ್ ಸಿಗುತ್ತಿದ್ದು. ಇವಾಗ ಒಂದು ದಿನ ತಪ್ಪ ದಿನ ಇಲ್ಲ ಡೈಲಿ ಕುಯ್ಯಿದ್ರು ಕೂಡ ಒಂದು 50 ಕೆಜಿ 60 ಕೆಜಿ. ಆಕ್ಚುಲಿ ಈಗ ದಿನ ತಪ್ಪಿ ದಿನನೇ ಕುಯ್ಬೇಕು, ದಿನ ತಪ್ಪ ದಿನ ಕುಯ್ತೀವಿ. ಅಂದ್ರೆ ಒಂದೊಂದು ಉಳ್ಕೊಬಿಟ್ಟಿರುತ್ತೆ. ಹೆಂಗೆ ಅಂತಂದ್ರೆ ನಾವು ಇದು ಮಾಡಿದಂತ ಟೈಮಲ್ಲಿ ಅವು ಸಿಗುವಂತವ್ ಇರ್ತವೆ, ಬೇಕು ಅಂದಾಗ ನಾವು ನೋಡಿ ಅದನ್ನ ಕುಯ್ ಕೊಡ್ತೀವಿ. ಹೌದೌದು, ಆ ರೀತಿಯಲ್ಲಿ ಇರುತ್ತೆ. ಈಗ ನಿಮ್ಗೆ 2ನೇ ತಿಂಗಳಲ್ಲಿ ಕಟಾವ್ ಸ್ಟಾರ್ಟ್ ಆಗುತ್ತೆ, 3ನೇ ಬಾರಿಗೆ ಯಥೇಚ್ಛವಾಗಿ ಬರುತ್ತೆ. ಈಗ ಬಂದಂತ ಬೆಳೆನ ನೀವು
ಎಲ್ಲಿ ತಗೊಂಡೋಗಿ ಮಾರ್ತೀರಿ ಅಥವಾ ಇಲ್ಲಿಗೆ ಬಂದ ಯಾರು ತಗೊಂಡ್ ಹೋಗ್ತೀರಿ? ಇಲ್ಲೇ ಬರ್ತಾರೆ. ನಾವು ಯಾವ್ದೇ ರೀತಿಯ ಮಾರ್ಕೆಟಿಂಗ್ ಗೆ ನಾವು ತಗೊಂಡೋಗಿ ಆಗ್ತಾ ಇಲ್ಲ. ಯಾಕೆಂತಂದ್ರೆ ನಾವು ಡೈಲಿ ಅಂದ್ರೆ ಯಥೇಚ್ಛವಾಗಿ ನಮ್ಮ ಲಾರಲ್ಲಿ ಟೆಂಪೋದಲ್ಲಿ ತೂಕ ಕಳಿಸ್ತಾ ಇಲ್ಲ. ನಾವು ಅಲ್ಲಿ ಬಂದದ್ದು ಅಲ್ಲಲ್ಲ 50 kg ಆಗ್ಬೋದು, 5 kg ತಗೊಂಡು. ಆಮೇಲೆ ನಮ್ಮಲ್ಲಿ ಏನು ಅಂತಂದ್ರೆ ನಾವು ಇಲ್ಲೇ ನ್ಯಾಚುರಲ್ ಆಗಿ ಇರೋದ್ರಿಂದ ನಮ್ಮ ಊರುಗಳಲ್ಲೇ ಮನೆಯವರಾಗ್ಬೋದು ಅವರೇ ಮನೆಗೆ ಬಂದು ಕೀಳ್ಸ್ಕೊಂಡು ಹೋಗುವಂತದ್ದು ಸಂದರ್ಭ ಬರುತ್ತೆ. ಹೇಳ್ಕೋಬೇಕು ಅಂದ್ರೆ ಇಲ್ಲೇ ಸೇಲ್ ಆಗುತ್ತೆ, ಇಲ್ಲೇ ತಗೊಂಡು ಹೋಗ್ತಾರೆ. ನಮ್ ತೋಟದಲ್ಲೇ ಸೇಲ್ ಮಾಡ್ಬಿಡ್ತೀವಿ. ತೋಟದಲ್ಲಿ ಸೇಲ್ ಮಾಡ್ಬಿಡ್ತಾರೆ. ಈಗ ಬೇರೆ ಯಾರಾದ್ರೂ ಕೂಡ ಊರಲ್ಲಿ ಯಾರು ತಗೊಂಡಿಲ್ಲ ಅಂತಾರೆ, ನಾವು ಮಾರೋದಾದ್ರೆ ಎಲ್ಲಿ ತಗೊಂಡೋಗಿ ಮಾರ್ಬೇಕು? ನಾವ್ ಮಾರ್ಬೇಕು ಅನ್ನೋದಾದ್ರೆ ರಾಮನಗರ ಮಾರ್ಕೆಟ್ ಇದೆ ನಮ್ಗೆ, ಮತ್ತೆ ಮೈಸೂರು ಮಾರ್ಕೆಟ್, ಇವೆರಡು ಮಾರ್ಕೆಟ್ ತಗೋಬೇಕು. ಮೋಸ್ಟ್ಲಿ ಒಂದು ಕೆಜಿಗೆ ಎಷ್ಟು ತಗೋಬೋದಣ್ಣ? ಇವತ್ತಿನ ಇದು ಬಂದು 35 ರೂಪಾಯಿ ನಡೀತಾ ಇದೆ. 35 ರೂಪಾಯಿ ನಡೀತಾ ಇದೆ. 25, 30, 35, 40, 50 ಹಿಂಗೆ ಅದು ಡಿಮ್ಯಾಂಡ್ ಹೆಂಗಿರುತ್ತೆ ಹಂಗೆ ರೈಸ್ ಆಗುತ್ತೆ. ಅಕಸ್ಮಾತ್ ಕಾಯಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆದಂತ ಟೈಮ್ ಅಲ್ಲಿ ಮಾರ್ಕೆಟಿಂಗ್ ಕಮ್ಮಿ ಆಗುತ್ತೆ, ಅಂದ್ರೆ ರೇಟ್ ಕಮ್ಮಿ ಆಗುತ್ತೆ. ಹಂಗಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ ನಾವು ಫಿಕ್ಸಬಲ್ ಮಾಡ್ಬಿಟ್ಟಿವಿ. ಒಂದು ಏನು ಅಂದ್ರೆ ಅದು ರೇಟ್ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಇಷ್ಟು ರೇಟ್ ಅಂದ್ಬಿಟ್ಟು ಇಲ್ಲಿ ಹಳ್ಳಿಯವ್ರಿಗೆ ಇದ್ ಮಾಡಿರ್ತೀನಿ. ಅವ್ರೇನ್ ಮಾಡ್ತಾರೆ, ಮುಂದಕ್ಕೆ ಮಾರಾಟ ಮಾಡೋಕೆ ಅವ್ರಿಗೂ ಅನುಕೂಲ ಆಗುತ್ತೆ. ಅವ್ರ ಒಂದ್ ರೇಟ್ ಅಂತಂದ್ಮೇಲೆ ಅವ್ರಿಗೆ ಲಾಭದಾಯಕ ಮಾರ್ಕತ್ತಾರ. ಇದು ಮತ್ತೆ ಈ ಒಂದ್ ಬೆಳೆ ಬೆಳೆದಿಕ್ಕೆ ಯಾವ ತಿಂಗಳು ಸೂಕ್ತ ಅಣ್ಣ? ಇದು ಅಂದ್ರೆ ಹೊರಗಡೆ ಫೀಲ್ಡ್ ಅಲ್ಲಿ ಎಲ್ಲಾ ತಿಂಗಳು ಸೂಕ್ತಾನೆ ಇದಕ್ಕೆ. ಹೊರಗಡೆ ಔಟ್ಡೋರ್ ಹೊರಗಡೆ ಬೆಳೆದ ಅಂದ್ರೆ ನಾನು ಈಗ ಅಡಿಕೆ ಒಳಗಡೆ ಬೆಳೆದಿರೋದ್ರಿಂದ ನಾನು ಡಿಸೆಂಬರ್ ವ್ಯವಸಾಯ ಮುಗಿದ ನಂತರ ಇದಕ್ಕೆ ಮೇವೆಲ್ಲ ಗೊಬ್ಬರ ಎಲ್ಲ ಹಾಕಿ ತೋಟ ಕ್ಲೀನ್ ಮಾಡಿ ವ್ಯವಸಾಯ ಮುಗಿದ ನಂತರ ನಾವೇನ್ ಮಾಡ್ತೀವಿ, ಬಿತ್ತನೆ ಬೀಜ ಹಾಕ್ತಿವಿ ಇದಕ್ಕೆ. ಆಮೇಲೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ತನಕನು ಇದನ್ನ ಮೇಂಟೈನ್ ಮಾಡ್ಬೋದು. ಅದ ನಂತರ ಮಳೆ ಸ್ಟಾರ್ಟಿಂಗ್ ಆಗುತ್ತೆ. ಮಳೆ ಸ್ಟಾರ್ಟ್ ಆದ್ರೆ ಭೂಮಿ ಎಲ್ಲ ಶೀತ ಆಗುತ್ತೆ. ಅತಿ ಶೀತ ಆದ್ರೆ ಗಿಡ ಹೋಗುತ್ತೆ. ಇದನ್ನ ಸಮಾನವಾಗಿ ಸಮ ಪ್ರಮಾಣದಲ್ಲಿ ನೀರ್ ಕೊಡ್ಬೇಕು. ಜಾಸ್ತಿ ನೀರಾದ್ರೂ ಪ್ರಾಬ್ಲಮ್, ನೀರಿಲ್ಲ ಅಂದ್ರೂ ಪ್ರಾಬ್ಲಮ್. ಜಾಸ್ತಿ ನೀರ್ ಕೊಟ್ರೆ ಎಲ್ಲ ಹಳದಿ ಕಲರ್ ಬಂದ್ಬಿಟ್ಟು ಗಿಡ ಎಲ್ಲ ಫುಲ್ ಈ ರೀತಿ ಹಳದಿ ಕಲರ್ ಬಂದ್ಬಿಡ್ತದೆ. ಹಿಂಗೆ ಹಳದಿ ಕಲರ್ ಬರುತ್ತೆ. ಇದು ನೀರಿಂದೆಲ್ಲ ಫಾಲ್ಟ್. ಇದು ಫಾಲ್ಟ್ ಇದು ನಾರ್ಮಲ್. ಇದು ಒಂದು ಎಲೆ 2 ಎಲೆ ಬಂದೇ ಬರುತ್ತೆ. ಇದು ಹಣ್ಣಾದಾಗ ಬರುತ್ತೆ. ಅಂದ್ರೆ ಇನ್ನೊಂದು ಇದಕ್ಕೆ ಏಜ್ ಆಗ್ತಾ ಇದೆ. ಈಗ ಆಲ್ರೆಡಿ ಮುಕ್ಕಾಲ್ ಭಾಗ ಏಜ್ ಆಗೋಗಿದೆ. ಇನ್ಮೇಲೆ ಏನಂದ್ರೆ ಕಾಲಕ್ರಮೇಣ ಹಳದಿ ಕಲರ್ ಆಗಿ ಇದು ತನಕ್ ತಾನೇ ಒಣಗೋಗ್ಬಿಡುತ್ತೆ. ಇದು ನೀರಿನ ಸಮಸ್ಯೆ ಅಲ್ಲ. ಮತ್ತೆ ಆ ರೀತಿ ಬರೋದು ಅಂದ್ರೆ ಯಾವ್ದು ರೀತಿ ಸಮಸ್ಯೆ ಬರುವಂತದ್ದು? ಆ ರೀತಿ ಬರೋದು ಯಾವ್ದು? ಈಗ ನೀವ್ ಹೇಳಿದ್ರಲ್ಲ ನೀರ್ ಜಾಸ್ತಿ ಆಯ್ತು ಅಂದ್ರೆ ಅದು ಬೇರೆ ಕಡೆ. ಇದು ನಾವು ಸರಿ ಪ್ರಮಾಣದಲ್ಲಿ ಕೊಡ್ತಾ ಇದೀವಿ. ಯಾವ್ದೇ ಇಲ್ಲ, ಈಗ ಯಾವ್ದೇ ರೀತಿಯಾದಂತ ತೊಂದರೆ ಇಲ್ಲ. ನಾನ್ ಹೇಳ್ತಾ ಇರೋದು ನೀರ್ ಜಾಸ್ತಿ ಆದ್ರೆ ಫುಲ್ ಹಳದಿ ಬಂದ್ಬಿಡುತ್ತೆ. ನೀರ್ ಕಮ್ಮಿ ಆದ್ರೆ ಎಲ್ಲ ಗಿಡ ಎಲ್ಲ ಸೋರ್ಕೊಂಡು ಬಾಡಾಗಿ. ಈಗ ನಮ್ ಭೂಮಿ ನೋಡಿ ಒಂದ್ ಲೆವೆಲ್ ಶೀತಾಂಶ ಮೇಂಟೈನ್ ಮಾಡ್ತಾ ಇದ್ವಿ. ಈಗ ಇಲ್ಲಿ ನೋಡಿ ಶೀತ ಇದೆ ಇಷ್ಟು ಅಂದ್ರೆ ಇವತ್ ಬಿಸಿಲು ಹೊಡಿತಾ ಇದೆ. ಇದು ಈ ಶೀತ ಏನಾಗುತ್ತೆ, ಕಮ್ಮಿ ಅಂದ್ರೆ ಒಂದ್ 5-6 ದಿವಸ ಇರುತ್ತೆ. ಒಂದ್ 8 ದಿವಸ ತನಕ ಮೇಂಟೈನ್ ಆಗುತ್ತೆ. ಯಾಕೆಂದ್ರೆ ನೆರಳಿರೋದ್ರಿಂದ. ಅದೇ ಬಿಸಿಲೊಡಿದ್ರೆ ಈ ಶೀತ 3 ದಿವಸನೂ ಬರಲ್ಲ ಇವತ್ತಿನ ಬಿಸಿಲಲ್ಲಿ. ಹಂಗಾಗಿ ನಾವೇನ್ ಮಾಡ್ತೀವಿ, ಈ ವಾತಾವರಣ ನೋಡ್ಕೊಂಡು, ಭೂಮಿ ವಾತಾವರಣ ನೋಡ್ಕೊಂಡು, ಗಿಡ ಡೆವಲಪಿಂಗ್ ನೋಡ್ಕೊಂಡು, ಅದು ಒಣಗ್ತಾ ಇದೆಯಾ ಇಲ್ಲ ಹಳದಿ ಬರ್ತಾ ಇದೆಯಾ ಅದ್ರ ಮೇಲೆ ಆಯ್ಸು ನೀರ್ ಕೊಡ್ತೀವಿ. ನನಗೆ ಬೆನಿಫಿಟ್ ಏನು ಅಂದ್ರೆ ತರಕಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಇದು ಅಡಿಕೆ ಮೇನ್ ಬೇಕಾಗಿರೋದು. ನಾನು ಏನೇ ಮಾಡಿದ್ರು ಕೂಡ ಈ ತರಕಾರಿ ಮಾಡ್ತಿರೋದ್ರಲ್ಲ ಅಡಿಕೆಗೆ ಸಾರಾಂಶ ಹೋಗ್ತಾ ಇರುತ್ತೆ. ಈಗ ನಾನು ಏನೆಲ್ಲ ಇಷ್ಟೆಲ್ಲ ಇದೊಂಥರ ಪರ್ಯಾಯ ಬೆಳೆ ಆಗಿ ಮಾಡ್ಕೊಡ್ತೀನಿ. ಏನ್ ಗೊಬ್ಬರ ಕೊಟ್ಟೆ ಏನೆಲ್ಲ ಇದು ಅದು ಎಷ್ಟ್ ಬೇಕು ಅಷ್ಟ್ ಮಾತ್ರ ತಗೊಳುತ್ತದು, ಯಾವ್ದೋ ಆಗ್ಲಾ. ನಮ್ಗೆ ಬಾಕಿ ಇದೆಲ್ಲ ಇದು ಬೇರೆ ಇದೆಯಲ್ಲ ಟೋಟಲಿ ಫುಲ್ ಅಂಡ್ಕೊಂಡಿದೆ. ಅದರಿಂದ ಇದು ಸಾರಾಂಶ ತಗೊಂಡು ನಮ್ಗೆ ಹೆಚ್ಚಿನ ಅಡಿಕೆಲು ಇಳುವರಿ ಬರುವಂತ ಮೂಮೆಂಟ್ ಇದು. ಹೌದಣ್ಣ. ಈಗ ಈ ಒಂದ್ ಬೆಳೆ ಬೆಳಿಬೇಕು ಅಂದ್ರೆ ನಮ್ಗೆ ಯಾವ ತರ ಮಣ್ಣಾದ್ರು ಸೂಕ್ತ ಆಗುತ್ತೆ? ಕೆಂಪು ಮಣ್ಣು ಓಕೆನಾ, ಕಪ್ಪು ಮಣ್ಣು ಓಕೆನಾ? ಎಲ್ಲಾ ಬೆಳಿಬಹುದು ಸೂಕ್ತ ಆಗುತ್ತೆ. ಇದು ಎಲ್ಲಾ ತರದಲ್ಲೂ ಬೆಳಿಬಹುದು. ಅಂದ್ರೆ ಏನು ಅಂದ್ರೆ ನೀರು ಆವಿಯಾಗುವಂತ ಹಿಂಗುವಂತದ್ದು ಇರ್ಬೇಕು, ನೀರು ಹಿಂಗೋಗುವಂತದ್ದು ಇರ್ಬೇಕು. ಮತ್ತೆ ಟೈಮ್ ಟು ಟೈಮ್ ನೀರ್ ಕೊಡುವಂತ ಒಂದು ಮೇಂಟೆನೆನ್ಸ್ ಇರ್ಬೇಕು ಮೇನ್. ಇಲ್ಲ ಅಂತಾರೆ ಸ್ವಲ್ಪ ಚಾನ್ಸಸ್ ಇರುತ್ತೆ. ಆ ರೀತಿನಲ್ಲಿ ಆಗುತ್ತೆ. ಈಗ ಮಾರುಕಟ್ಟೆನೆಲ್ಲ ಮಾರಿದ್ರೆ ಎಲ್ಲ ಈಗ ನೀವು ಈ ಒಂದು ಬೆಳೆ ಬೆಳೆದ್ರಿ ಅಲ್ವಾ, ಈಗ ಒಂದು ತೆಂಗು ಅಡಿಕೆ ಮತ್ತೆ ಇದೆಲ್ಲ ಬೆಳೆದ್ರಿ. ಈಗ ನಿಮ್ಗೆ ಒಂದ್ ಲೆವೆಲ್ ಅಲ್ಲಿ ಆದಾಯ ಅಂತ ಅನಿಸ್ತಾ ಇದೆಯಾ? ನಮ್ಗೆ ಆದಾಯನೇ ಸರ್ ಇದು. ಯಾಕೆಂದ್ರೆ ಈಗ ನಾನು ಇದನ್ನ ಮಾಡ್ಲಿಲ್ಲ ಅಂದಿದ್ರೆ ಬರೀ ಅಡಿಕೆ ಮರಕ್ಕೋಸ್ಕರ ನೀರ್ ಕಟ್ಕೊಂಡು ಅಡಿಕೆ ಮರ ನೋಡ್ತಿದ್ವಿ. ಅಡಿಕೆ ಮರ ಅಂದ್ರೂ ನಮ್ಗೆ ಏನಾಗುತ್ತೆ ಅಂದ್ರೆ 15ರಿಂದ ಒಂದ್ 20 ದಿವಸ ನೀರ್ ಕೊಡುವಂತದ್ದು. ಈಗ ನಾನು ಅಡಿಕೆ ಮರ ನೋಡ್ತಾ ಇಲ್ಲ, ನಾನು ಇದ್ ಬಾಡ್ತಾ ಇದೆಯಾ, ಇದ್ ಚೆನ್ನಾಗಿದ್ಯಾ ಅಂತ ನೋಡ್ತೀನಿ. ಇದು ಚೆನ್ನಾಗಿದೆ ಅಂತ ಅದು ಚೆನ್ನಾಗಿರುತ್ತೆ. ಇದು ಕಡಿಮೆ ಅಲ್ಪಾವಧಿ ಬೆಳೆ ಆಗಿರೋದ್ರಿಂದ ಒಂದು ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೂ ಕೂಡ ಇದು ಹೋಗೋ ಚಾನ್ಸಸ್ ಇರುತ್ತೆ, ಬಾಡೋಗೋ ಚಾನ್ಸಸ್ ಇರುತ್ತೆ. ನಾವು ಇದು ಹಸ್ರಾಗಿ ಇಟ್ಟದ್ಮೇಲೆ ಅದ್ ನೋಡುವಂಗಿಲ್ಲ ನಾವು.
ಹೌದು ಅದು ಚೆನ್ನಾಗಿರುತ್ತೆ ಅಂತ ಒಂದು ಆಪರ್ಚುನಿಟಿ. ಈಗ ಈ ವರ್ಷ ಮಳೆ ಇಲ್ಲ ನಮ್ಗೆ, ಮಳೆಗಾಲ ತುಂಬಾ ಕಡಿಮೆ. ಆದ್ರೂ ಕೂಡ ನಮ್ದು ವರ್ಷ ಮಳೆ ಇದ್ದಾಗ ಏನಿತ್ತು ತೋಟ ಸೇಮ್ ಅದೇ ಮೇಂಟೆನೆನ್ಸ್ ಇವಾಗ್ಲೂ ಇದೆ. ಒಂದು ಹಳ್ಳು ಉದುರ್ಲಿಲ್ಲ, ಒಂದು ಕಾಯಿ ಕಡಿಮೆ ಆಗಿಲ್ಲ, ಏನಿಲ್ಲ. ಫಲವತ್ತಾಗಿ ಅಡಿಕೆ ಮರ ಇದೆ. ಇದು ನಮ್ಮ ದಿನನಿತ್ಯ ಖರ್ಚು ಕಾರ್ಯಗಳಿಗೆ ಮತ್ತೆ ಲೇಬರ್ಗಳಿಗೆ ನಮ್ದೇನೇ ಒಂದು ಪರ್ಸನಲ್ ವ್ಯವಹಾರಗಳಿಗೆ ಇದಿದೆ ದಿನನಿತ್ಯ ನಮ್ಗೆ ಸಂಪಾದನೆ. ಇಷ್ಟ ಬಿಟ್ರೆ ತುಂಬಾ ಅನುಕೂಲ ಇದೆ ನನಗೆ, ತುಂಬಾ ಲಾಭನೂ ಇದೆ, ಏನ್ ತೊಂದ್ರೆ ಇಲ್ಲ. ಇದೆ ಮಾಡುವಂತವ್ರು ಮಾಡ್ಬೋದು, ಅಂದ್ರೆ ಶ್ರಮ ಪಟ್ಟು ಮಾಡ್ಬೇಕು, ಅದನ್ನ ಅಬ್ಸರ್ವೇಷನ್ ಮಾಡ್ಬೇಕು, ಯಾವ ಟೈಮಲ್ಲಿ ಏನ್ ಕೊಡ್ಬೇಕು, ಯಾವ ಟೈಮಲ್ಲಿ ಔಷಧಿ ಹೊಡಿಬೇಕು, ಏನ್ ಮಾಡ್ಬೇಕು ಅದನ್ನ ಗಮನ ಇಟ್ಟು ಮಾಡಿದ್ರೆ ಯಾವ್ದೇ ರೀತಿಯಾದಂತ ಲಾಸ್ ಆಗೋ ಮೂಮೆಂಟ್ ಬರಲ್ಲ. ಅಣ್ಣ ಇದಕ್ಕೆ ಯಾವ್ದಾದ್ರು ರೋಗಗಳು ಬರ್ತದ? ಇದಕ್ಕೆ ರೋಗಗಳು ಏನು ಬರಲ್ಲ. ಮೇನ್ ಏನು ಅಂದ್ರೆ ಕಾಯಿ ಬಂದಾಗ ಊಜಿ ಅಂತ ಹೊಡಿತದೆ. ಊಜಿ ಅಂತ ಬರುತ್ತೆ. ಅದು ಬಿಟ್ರೆ ಬೇರೆ ಯಾವ್ದು ಕಾಯಿಲೆ? ಬೇರೆ ನನ್ನ ಲೆಕ್ಕಾಚಾರ ನನ್ಗೆ ಯಾವ್ದೋ ರೋಗ. ಈಗ ಕೆಲವೊಂದು ಇದಕ್ಕೆಲ್ಲ ಹೀರೆಗಳಿಗೆ ಅವಕ್ಕೆಲ್ಲ ಒಂದು ರಂಗೋಲಿ ರೋಗಗಳು ಇದೆಲ್ಲ ಬರುತ್ತೆ. ಸಾಮಾನ್ಯವಾಗಿ ಇದಕ್ಕೆ ಬಂದಿಲ್ಲ, ಇದಕ್ಕೆ ಜಾಸ್ತಿ ಇಲ್ಲ, ಯಾವ್ದು ಕಾಯಿಲೆಗಳಿಲ್ಲ, ಬರ್ಲಿಲ್ಲ. ಎಲ್ಲ ನೀಟಾಗಿ ಇದೆ, ಎಲೆಗಳೆಲ್ಲ ತುಂಬಾ ಚೆನ್ನಾಗಿದೆ. ಹೌದು, ಯಾವ್ದು ತೊಂದ್ರೆ ಇಲ್ಲ. ಆದ್ರೆ ಆತರ ಬಂತು ಅಂತ ಏನ್ ಮಾಡ್ತೀರಿ? ಊಜಿ ಬಂದಾಗ ಏನ್ ಮಾಡ್ತೀರಿ? ಊಜಿ ಬಂದಾಗ ನಾವು ಊಜಿ ಟ್ರಾಪ್ ನ ರೆಡಿ ಮಾಡ್ಕೊಂಡಿದೀವಿ, ಆಲ್ರೆಡಿ ಕಟ್ಟಿದೀವಿ. ಮಧ್ಯ ಒಂದೊಂದ್ ಪಾತಿಗೆ ಒಂದೊಂದ್ ಕಟ್ಕೊಂಡಿದ್ದೀವಿ. ಅದ್ರಲ್ಲಿ ಅರ್ಧ ಅವಾಯ್ಡ್ ಆಗುತ್ತೆ ಊಜಿ ಟ್ರಾಪ್ ಇರೋದ್ರಿಂದ. ಮತ್ತೆ ಅದಕ್ಕೆ ಆದಂತ ಸ್ಪ್ರೇಗಳನ್ನ ನಾವು ಮಾಡ್ಕೋತೀವಿ. ವಾರಕ್ಕೆ ಒಂದ್ 10 ದಿವಸಕ್ಕೆ ಒಂದ್ಸರಿ ಒಂದೊಂದ್ ಸ್ಪ್ರೇ ಕೊಡ್ತೀವಿ. ಕೊಡ್ಲಾಗಿ ನಮ್ಗೆ ಏನಂತಂದ್ರೆ ಯಾವ್ದೇ ರೀತಿಯ ಹುಳ ಉಪ್ಪೆ ಊಜಿ ಆಗ್ಬೋದು, ಸ್ವಲ್ಪ ಕಂಟ್ರೋಲ್ ಆಗತ್ತೆ. ಬರುತ್ತೆ, ಬರಲ್ಲ ಅಂತಲ್ಲ, ಆದಷ್ಟು ಕಂಟ್ರೋಲ್ ಆಗತ್ತೆ. ಈಗ ನೀವು ಈ ಒಂದು ಹಾಗಲಕಾಯಿನ ನೀವು ಕಟಾವ್ ಮಾಡ್ತೀನಿ ಅಂತ ಹೇಳ್ತೀರಲ್ವಾ, ಯಾವ ಹಂತದಲ್ಲಿ ಇದ್ದಾಗ ನಾವು ಕಟಾವ್ ಮಾಡ್ಬೇಕಾಗತ್ತೆ? ಈಗ ಇಲ್ಲೊಂದ್ ನಾನು ನೋಡ್ತಾ ಇದೀನಿ, ಇವಾಗ ಈ ಒಂದ್ ಕಾಯಿನ ಈ ತರ ಇದ್ದಾಗ ಕಟ್ ಮಾಡ್ಬೇಕು, ಇನ್ನು ಸ್ವಲ್ಪ ದಪ್ಪ ಆಗ್ಬೇಕು ಸರ್. ಇದು ಬಲಿಬೇಕು, ಇನ್ನು 2 ದಿವಸ ಬೇಕು. ಇದೆಯಲ್ಲ, ಇದು ಮುಳ್ಳಿರುತ್ತೆ, ಇದು ವರ್ಟ್ ಬರುತ್ತೆ, ಇದನ್ನ ಕಟಾವ್ ಮಾಡ್ಬೋದು. ಇದೆಯಲ್ಲ, ಇದು ವರ್ಟ್ ಬರುತ್ತೆ, ಗೊತ್ತಾಗ್ಬಿಡುತ್ತೆ ನಮ್ಗೆ. ಅದು ಮುಟ್ಟಿದ ತಕ್ಷಣ ನಮ್ಗೆ ಕೆಲವೊಂದು ವೈಟ್ ಬರ್ತಾವಲ್ಲ, ವೈಟ್ ಆಗ್ಲಾ ಇರ್ತದೆ. ಅದು ಇದು ನಮ್ದು ಬ್ಲಾಕ್ ಇದು ವೈಟ್ ಬರುತ್ತೆ, ಅದು ಫುಲ್ ವೈಟ್ ಇರುತ್ತೆ. ಇದು ಅದಕ್ಕೆ ಜಾಸ್ತಿ ರೇಟ್, ಇದಕ್ಕೆ ಜಾಸ್ತಿ ರೇಟ್? ಅವರೇಜ್ ಒಂದ್ 5 ರೂಪಾಯಿ ವೇರಿಯೇಷನ್ ಇರುತ್ತೆ. ಇದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ರೇಟ್, ಇದಕ್ಕಿಂತ 5 ರೂಪಾಯಿ ಕಡಿಮೆ ಇರುತ್ತೆ. ಅದು ವೈಟ್ ಆಗ್ಲಾ, ಬ್ಲಾಕ್ ಸ್ವಲ್ಪ ಕಹಿ ಕಡಿಮೆ ಅನ್ಸುತ್ತೆ, ಕಡಿಮೆ ಇರುತ್ತೆ. ಹೌದು, ಇದು ಬ್ಲಾಕ್. ಇದು ಏನಂದ್ರೆ ಡಯಾಬಿಟಿಸ್ ಇರುವಂತವ್ರಿಗೆ ತುಂಬಾ ಒಳ್ಳೇದು. ಇದು ಈ ಒಂದು ಶುಗರ್ ಇರುವಂತವ್ರಿಗೆ ತುಂಬಾ ಒಳ್ಳೇದು. ಹೆಚ್ಚಿನ ಜನ ಇವತ್ತು ಹಾಗಲಕಾಯಿ ಅಂತಂದ್ರೆ ಶುಗರ್ ಇರುವಂತವ್ರು ಜಾಸ್ತಿ ಇದನ್ನ ಪಲ್ಯ ಮಾಡ್ಕೊಂಡು ಅದನ್ನ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆ. ಮಿಕ್ಸಿನಲ್ಲಿ ಆಡಿಸ್ಬಿಟ್ಟು ರಸನೆ ಕುಡಿತಾರೆ. ತರಾವರಿ ಇರುತ್ತೆ, ಅವ್ರಿಗೆ ಹೆಂಗ್ ಅನುಕೂಲ ಆಗುತ್ತೆ ಹಂಗೆ ಮಾಡ್ಕೊಂಡು ಮಾಡ್ತಾರೆ. ಅದರಿಂದ ಒಂದು ಇದು ಆಗ್ಲಾ ಅಂದ್ರೆ ಇವತ್ತಿನ ಇದ್ರಲ್ಲಿ ಅದೊಂದು ಮೇಂಟೆನೆನ್ಸ್. ಈಗ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಈ ಶುಗರ್ ಅಂದ್ಬಿಟ್ಟು ಎಲ್ಲರೂ ಅದೇ ರೀತಿ ಆಗ್ತಾ ಇದೆ. ಹಾಗಾಗಿ ಈ ಒಂದು ದಿನ ಬಳಕೆನಲ್ಲಿ ಈಗ ವಾರಕ್ಕೊಂದ್ಸರಿನೋ ಅಥವಾ ಡೈಲಿ ತಿಂದ್ರು ಏನು ತರ ತೊಂದರೆ ಇರೋದಿಲ್ಲ. ಇದು ಎಷ್ಟು ಕಹಿ ಇರ್ತದೋ ನಮ್ಗೆ ತಿನ್ಬೇಕಾದ್ರೆ ಕಹಿ ಅನ್ಸುತ್ತೆ ಅಷ್ಟೇ, ನಮ್ಮ ಹೊಟ್ಟೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಿರ್ತದೆ. ಈಗ ನಾವು ತಿನ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಕಹಿ ಆಗ್ಬೋದು, ಉದರಕ್ಕೆ ತುಂಬಾ ಒಳ್ಳೇದಿರ್ತದೆ, ಅದು ಸಿಹಿ ಇರ್ತದೆ ಅನ್ನುವಂಥದ್ದು ಈ ಒಂದು ಕಾನ್ಸೆಪ್ಟ್. ಹಾಗಾಗಿ ಈಗ ಎಲ್ಲ ಜನಗಳು ಕೂಡ ಈ ಚಪಾತಿ ಮಾಡಿದಾಗಲಿ ರೊಟ್ಟಿ ಮಾಡಿದಾಗಲಿ ಇದಕ್ಕೆ ಪಲ್ಯ ತರ ಮಾಡ್ಕೊಂಡು ತಿಂತಾರೆ. ಈ ಒಂದು ಡಯಾಬಿಟಿಸ್ಗೆ ಶುಗರ್ಗೆ ತುಂಬಾನೇ ಒಳ್ಳೆ ಒಂದು ಆರೋಗ್ಯಕ್ಕೆ ಅನುಕೂಲವಾಗುವಂತ ಒಂದು ತರಕಾರಿ ಇದು. ಇದು ಬಿಟ್ರೆ ಅಣ್ಣ, ಈಗ ನೀವು ಇದು ಬೇರೆ ಏನೇನ ಇದಕ್ಕೆಲ್ಲ ಯೂಸ್ ಮಾಡ್ಬೋದು ನಾವು? ಇದರಿಂದ ಬೇರೆ ಏನೇನ ಬೆನಿಫಿಟ್ಸ್ಗಳಿರ್ಬೋದು ಸರ್? ಇದು ನಮ್ಗೇನು ಅಂತಂದ್ರೆ, ಇದು ನಾವು ಒಂದು ನಮ್ಮ ತೋಟ ಚೆನ್ನಾಗಿರ್ಲಿ ಅಂತ ಒಂದು ಉದ್ದೇಶಕ್ಕೆ ಮಾಡಿದೀವಿ. ಮತ್ತೆ ಸಮಗ್ರವಾಗಿ ಕೃಷಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದೀವಿ. ಅದರಿಂದ ನಮ್ಗೇನು ಅಂದ್ರೆ ಬೇರೆ ಇದು ಈಗ ಮುಗಿತಾ ಇದ್ದಂಗೆ ಏನ್ ಮಾಡ್ತೀವಿ, ಅಂಬೆಲ್ಲ ತೆಗೆದು ಈ ಬೆಡ್ಗೆ ಹಾಕ್ತಿವಿ, ಅದು ಗೊಬ್ಬರ ಆಗುತ್ತೆ. ಬೆಡ್ ಮೇಲೆ ಕ್ಲೀನಾಗೆಲ್ಲ ಗೊಬ್ಬರ ಆಗುತ್ತೆ, ಸಾವಯವ ಆಗುತ್ತೆ. ಅಂದ್ರೆ ನಾವು ಇವತ್ತಿನ ಟೈಮಲ್ಲಿ ಫುಲ್ಲು ಸಾವಯವ ಮಾಡ್ತೀವಿ ಅನ್ನೋದು ಸ್ವಲ್ಪ ಲೇಟ್ ಆಗುತ್ತೆ. ಆ ದೃಷ್ಟಿಯಿಂದ ಒಂದ್ ಸ್ವಲ್ಪ ಯಥೇಚ್ಛವಾಗಿ ನಾವು ಕೆಮಿಕಲ್ಸ್ ಮತ್ತೆ ರಾಸಾಯನಿಕ ಬಳಸಲಿಲ್ಲ ಅಂದ್ರೆ ನಾವ್ ಈಗೇನ್ ಕೋಳಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿದೀವಲ್ಲ, ಅದ್ರ ಜೊತೆಗೆ ಒಂದು 5% 10% ರಾಸಾಯನಿಕ ಹಾಕೊಂಡು ಮೇಂಟೈನ್ ಮಾಡ್ತಾ ಇದೀವಿ. ಖಂಡಿತ ಆ ರೀತಿ ಆದ್ರೆ ಅನ್ಕೊಳ್ಳಿ. ಈಗ ನೀವು ಇದು ಮುಗಿದ ನಂತರ ಏನು ನೀವು 6 ತಿಂಗಳ ಅಂತ ಹೇಳಿದ್ರಿ, 6 ತಿಂಗಳಿಗೆ ಇದೆಲ್ಲ ಕ್ಲಿಯರ್ ಆದ ನಂತರ ಇದೆಲ್ಲ ತೆಗೆದ್ಬಿಟ್ಟು ಆ ಒಂದು ಬುಡಕ್ ಹಾಕ್ಬಿಡ್ತೀರಿ. ಅದನ್ನ ನಾವು ಆಮೇಲೆ ಏನ್ ಮಾಡ್ತೀವಿ, ದಾರಗಳು ಹಂಗೆ ಇರ್ತವೆ, ದಾರಗಳು ಹಂಗೆ ಬಿಟ್ಟಿರ್ತೀವಿ. ನೆಕ್ಸ್ಟ್ ವರ್ಷಕ್ಕೆ ಯೂಸ್ ಆಗುತ್ತೆ ನಮ್ಗೆ. ನೆಕ್ಸ್ಟ್ ಟೈಮ್ ನೀವು ಹಾಕ್ಬೇಕಾದ್ರೆ ಯೂಸ್ ಆಗುತ್ತೆ. ಅವೇನು ಈಗ ಈ ಒಂದು ಬಿಸಿಲಿಗೆ ಹೋಗಲ್ಲ ಸರ್? ಇಲ್ಲಿ ಬಿಸಿಲು ಬೀಳಲ್ಲ, 60% ಶೇಡಿಂಗ್ ಇರೋದ್ರಿಂದ ಚೆನ್ನಾಗಿ ಬಿಟ್ಟಿದೆ ಅಣ್ಣ. ಎಲ್ಲ ನೇರವಾಗಿ ಒಂದೇ ಬಿಟ್ಬಿಟ್ಟಿದೆ ನೋಡಿ. ಕಾಯಿ ನೆನ್ನೆ ಕೂದ್ಬಿಟ್ಟಿದೀವಿ, ನಾನು ಆ ಟೈಮ್ಗೆ ಬರ್ಬೇಕಾಗಿತ್ತು, ಬಟ್ ಎಲ್ಲ ಇನ್ನೇನೋ ಮುಗಿಯುವಂತ ಟೈಮ್ ಬಂದಿದ್ದೇನೆ. ಒಂದು ಏನು ಅಂದ್ರೆ ಸರ್, ಈಗ ಇವಾಗ ಹಿಂಗ್ ಕಾಣುತ್ತೆ, ಸಾಯಂಕಾಲ ಒಂದು 6 ಗಂಟೆ ಟೈಮ್ ಅಲ್ಲಿ ಇನ್ನು ಚೆನ್ನಾಗಿ ಇದೆಯಲ್ಲ ಹೂವ, ಈ ತರ ಹೂವ ಇದೆಯಲ್ಲ, ಹೌದು
ಹೌದು. ಹೂವ ಇದ್ದಾಗ ಏನಾಗುತ್ತೆ? ಇದೆಯಲ್ಲ ಇದು ಹೂವ, ಇದು ಟೋಟಲಿ ಇಡೀ ತೋಟ ತುಂಬಾ ಆಳ್ಕೊಬಿಡುತ್ತಿದ್ದು. ಸಾಯಂಕಾಲ ಸಂಜೆ ಟೈಮಲ್ಲಿ ಅದು ಜಾಸ್ತಿ ಇರ್ತದೆ, ಜಾಸ್ತಿ ಬರುತ್ತೆ. ಆ ರೀತಿಯಲ್ಲಿ. ಅಣ್ಣ ಈಗ ಊಜಿ ಟ್ರಾಪ್ ಅಂತ ಹೇಳಿದ್ರಲ್ವಾ, ಆ ಊಜಿ ಟ್ರಾಪ್ ನ ನಾವ್ ಹೆಂಗ ಹಾಕೋದು, ಎಲ್ಲಿ ಸಿಗುತ್ತೆ ಅದು, ಹೆಂಗ್ ತಗೊಳ್ಳೋದು? ಮಾಮೂಲಿ ಏನೋ ಮೆಡಿಸಿನ್ ತಗೋತೀವಲ್ಲ ಅಂಗಡಿಗಳು, ಔಷಧಿ ಅಂಗಡಿಗಳು, ಅಲ್ಲಿ ಸಿಗುತ್ತೆ. ಈಗ ಊಜಿ ಟ್ರಾಪ್ ಎಲ್ಲಿ ಹಾಕಿದ್ರೆ ಸ್ವಲ್ಪ ತೋರಿಸಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ಊಜಿ ಟ್ರಾಪ್ ಅಲ್ಲಿ ಹಾಕಿದೀವಿ. ಅಲ್ಲಿ ಹಾಕಿದ್ರ ನೋಡಿ, ಅಲ್ಲಿದೆ. ಅಲ್ಲಿ ನಡ್ರಿ, ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋಣ ಸ್ವಲ್ಪ ಹೇಗಿದೆ ಅಂತ. ಈಗ ನಿಮ್ಗೆ ನೀರು ಬಹಳ ಅನುಕೂಲವಾಗಿರೋದ್ರಿಂದ ಈ ರೀತಿ ಪಟ ತರ ಮಾಡ್ಬಿಟ್ಟು ಎಲ್ಲ ನೀರ್ ಹಾಯಿಸ್ತಾ ಇದ್ರಿ. ಕೆಲವರಿಗೆಲ್ಲ ಈಗ ನೀರು ಸಮಸ್ಯೆ ಇರುವಂತವ್ರಿಗೆಲ್ಲ ಡ್ರಿಪ್ಪಿಂಗ್ ಮಾಡ್ಕೊಳ್ತಾರೆ. ಆದ್ರೆ ಈಗ ತೆಂಗು ಅಡಿಕೆ ಇರುವಂತ ಜಾಗಕ್ಕೆ ನಾವು ಡ್ರಿಪ್ ಮಾಡಿದ್ರೆ ಅಡಿಕೆಗೆ ಏನು ಯೂಸ್ ಆಗಲ್ಲ ಅಲ್ವಾ? ಅಡಿಕೆಗೆ ಯೂಸ್ ಆಗುತ್ತೆ, ಯಾವ್ದಾರ ಒಂದ್ ಯೂಸ್ ಆಗುತ್ತೆ ಮಾಡ್ಬೇಕು. ಡ್ರಿಪ್ ಮಾಡಿದ್ರೆ ಯಾವ್ದಾರ ಒಂದ್ ಯೂಸ್ ಆಗುತ್ತೆ. ಈಗ ನೀವು ಮಧ್ಯದಲ್ಲಿ ಮಾಡಿದ್ರಿ ಅಂತಂದ್ರೆ ಇದಕ್ಕಾಗಲ್ವಲ್ಲ, ಯಾವ್ದಾದ್ರು ಒಂದ್ ಯೂಸ್ ಆಗುತ್ತೆ ಅಷ್ಟೇ. ಇದು ಊಜಿ ಟ್ರಾಪ್. ಇದು ಊಜಿ ಟ್ರಾಪ್ ಈ ಅಂತರದಲ್ಲಿ ಕಟ್ಬೇಕು. ಅತಿ ಹೈಟ್ ಇರ್ಬೋದು, ಅತಿ ಕೆಳಗಡೆನೂ ಇರಬಾರ್ದು. ಈಗ ನೋಡಿ, ಈಗ ನಾನು ಇದು ಹಾಕಿ ಒಂದು 4 ದಿವಸ 3-4 ದಿವಸ ಆಗಿದೆ. ವೆಜಿಟೇಬಲ್ ಫ್ಲೈ ಟ್ರಾಪ್ ಅಂತ ಅನ್ಬಿಟ್ಟು ಇದನ್ನ ಏನ್ ಮಾಡ್ಬೇಕು, 3 ದಿವಸ ಅಥವಾ 2 ದಿವಸಕ್ಕೊಂದ್ಸರಿ ನೀರ್ ಚೇಂಜ್ ಮಾಡ್ಬೇಕು. ನೀರ್ ಗಲೀಜಾದ್ರೆ ಹುಳಗಳು ಆಕರ್ಷಣೆ ಹೊಂದಲ್ಲ, ಅವು ಚಿಟ್ಟೆಗಳು. ಈಗ ನೀರ್ ಚೇಂಜ್ ಮಾಡಿದ್ರೆ ಮತ್ತೆ ಹೊಸ ನೀರ್ ಹಾಕಿದಾಗ ಚೇಂಜ್ ಮಾಡ್ತೀರಿ? ಇದು 3 ದಿವಸಕ್ಕೊಂದ್ಸರಿ ಚೇಂಜ್ ಮಾಡ್ತೀವಿ. 3 ದಿನಕ್ಕೊಂದ್ಸರಿ ಚೇಂಜ್ ಮಾಡಿ. 3 ದಿವಸಕ್ಕೆ ಇಷ್ಟು ಬೀಳುತ್ತೆ. 3 ದಿವಸ ಆಗಿದೆ, ಇವತ್ತು ಚೇಂಜ್ ಮಾಡ್ಬೇಕು. ಇಷ್ಟು ಊಜಿ ತುಂಬಾನೇ ಇದೆ ಅಣ್ಣ, ತುಂಬಾ ಊಜಿ ತುಂಬಾ ಕಂಟ್ರೋಲ್ ಆಗಿದೆ. ಹೆಚ್ಚು ಕಮ್ಮಿ ನಮ್ಮ ಜಮೀನಲ್ಲಿ ಸ್ಪ್ರೇ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನಮ್ಗೆ 70-80 ಭಾಗ ಕಂಟ್ರೋಲ್ ಮಾಡ್ಕೊಡ್ತಾ ಇದೆ. ಇಲ್ಲ ಈಗ ಕೆಲವೊಂದು ಬಿದ್ದು ಸಾಯ್ತಾ ಇದೆ ಅಣ್ಣ. ಇವತ್ತು ಅವು ಬಂದಿರುವಂತವು, ಇಷ್ಟೊಂದಿವೆ ನೋಡಿ. ನಿನ್ನೆ ಇವತ್ತು ಮೊನ್ನೆ ನೈಟ್ ಇಂದ ಇಷ್ಟು ಬಿದ್ದಿರುವಂತವು. ಇವಕ್ಕೆ ಈಗ ಈ ಒಂದು ಸೊಪ್ಪಾಗ್ಲಿ ಅಥವಾ ಕಾಯಿಗಳಿಗಾಗ್ಲಿ ಇವಕ್ಕೆ ಅಟ್ರಾಕ್ಷನ್ ಆಗೋದಕ್ಕಿಂತ ಇದಕ್ಕೆ ಜಾಸ್ತಿ ಅಟ್ರಾಕ್ಷನ್ ಆಗ್ತಾವ ಅಂತ ಕಾಣುತ್ತೆ ಅಲ್ವಾ? ಇವಕ್ಕೆ ಅಟ್ರಾಕ್ಷನ್ ಆದ್ರೆ ಇಲ್ಲೊಂದು ಆಗಿದೆ ನೋಡಿ, ಇದು ಊಜಿ ಹೊಡೆದು ಆಗಿರುವಂತದ್ದು. ಇದು ಇದೇನು ಊಜಿ ಹೊಡೆದಾಗಿರುತ್ತೆ ಇದು. ಇಲ್ಲಿ ಇದೆಯಲ್ಲ, ಇದೇ ಹಣ್ಣಾಗಿಲ್ಲ. ಇಲ್ಲ ಹಣ್ಣಾಗಿಲ್ಲ. ಇಲ್ಲಿ ನೋಡಿ, ಇದು ಓಲ್ ಇದೆಯಲ್ಲ, ಇಲ್ಲಿ ಊಜಿ ಹೊಡೆದಾಗ ಒಳಗಡೆ ಓಲ್ ಆಗ್ಬಿಡುತ್ತೆ. ಈ ತರ ಫುಲ್ ಬಲ್ತಂಗಾಗಿ ಒಳಗಡೆ ಸಣ್ಣ ಸಣ್ಣ ಹುಳಗಳು ಇರುತ್ತೆ. ಇಲ್ಲಿ ಹೋಗ್ತಾ ಇದೆ ನೋಡಿ, ಇಲ್ಲಿ ಸಣ್ಣ ಹುಳ ಹೋಗ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಹೊಡೆದಿದ್ದು, ಅದು ಹೊಡೆದಿರೋದು. ಅದು ಓಲ್ ಆದ್ಮೇಲೆ ಹೋಯ್ತದು. ಹೌದು ನೋಡಿ, ಇದೆಲ್ಲ ಹೊಡೆದೆ ನೋಡಿ. ಅದು ಹಣ್ಣಾಗಿ ಬಂದೇ ಇಲ್ಲ, ಆದ್ರೂ ಹಣ್ಣಾಗಿ ಹೊಡಿಲಿಲ್ಲ ಅಂದಿದ್ರೆ ಕಮ್ಮಿ ಅಂದ್ರೆ ಒಂದು 200 ಗ್ರಾಮ್ 250 ಗ್ರಾಮ್ ತನಕ ಬರುತ್ತೆ. ಒಂದೊಂದು ಕಾಯಿ ಎಷ್ಟು ಮ್ಯಾಕ್ಸಿಮಮ್ ಬರುತ್ತೆ ಅಣ್ಣ? ಫಸ್ಟ್ ಸ್ಟಾರ್ 250 ಗ್ರಾಮ್, 1/4 ಕೆಜಿ 300 ಗ್ರಾಮ್ ಈ ತರ ಎಲ್ಲ ಬರುತ್ತೆ. ಆಮೇಲೆ ಬರ್ತಾ 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 ಕಾಯಿ ಕಮ್ಮಿ ಆಗಿ ತೋಟ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಕಮ್ಮಿ ಆಗತ್ತಲ್ಲ, ಕಾಯಿ ತೂಕ ಕಮ್ಮಿ ಆಗತ್ತೆ. ಅವಾಗ ಫಸ್ಟ್ 1/4 ಕೆಜಿ ಮೇಲೆ ಬರುತ್ತೆ. 1/4 ಕೆಜಿ ಮೇಲೆ ಬರುತ್ತೆ ಕಾಯಿ. ಒಟ್ಟಲ್ಲಿ ತುಂಬಾ ಅನುಕೂಲಕರವಾಗಿ ಮಾಡ್ತಾ ಇದ್ರು. ನೋಡ್ರಿ, ಇದನ್ನ ಈ ಜಾಗದಲ್ಲಿ ಬೆಳೆಸಿದ್ರೆ ನಾವ್ ಹಾಕಲ್ಲ, ಇದನ್ನ ತೆಗೆದು ಹೊರಗಡೆ ಬಿಸಾಕ್ತಾರೆ. ಒಂದು ಕಾಯಿನೂ ಕೂಡ ಕೆಳಗಡೆ ಬಿಸಾಕಲ್ಲ. ಯಾಕೆಂದ್ರೆ ಇಲ್ಲಿ ಬಿಸಾಕ್ದಾಗ ಅದೇ ನೋಣಗಳು ಬಂದು ಮತ್ತೆ ಚೆನ್ನಾಗಿರೋ ಕಾಯಿಗಳಿಗೆ ಕೂತ್ಕೊಂತ ಚಾನ್ಸಸ್ ಇರುತ್ತೆ. ಹಂಗಾಗಿ ಎಲ್ಲಾನು ಅಂತ ಟೈಮ್ಗಳು ಬಂದಾಗ ಒಂದ್ ಬಕೆಟ್ ತಗೊಂಡು ಕ್ಲೀನ್ ಆಗಿ ಎಲ್ಲ ಕೂಗಿದು ಬಕೆಟ್ಗೆ ತಗೋಗಿ ಹೊರಗಡೆ ಹಾಕ್ಬಿಟ್ಟು ಗರಿಗಿರಿ ಇರ್ತಲ್ಲ ಬೆಂಕಿ ಹಾಕ್ಬಿಡ್ತೀವಿ. ಆಮೇಲೆ ಬೈಲಲ್ಲಿ ನಾನು ನೋಡ್ದಂಗೆ ಅಣ್ಣ, ಈ ಜಾಸ್ತಿ ಈಗ ಈ ಕಡೆ ಏನೋ ಇರ್ತದೆ ಎಲ್ಲ ಕಳೆ ಇಲ್ದೇ ಇರೋ ತರ ಅವರು ಮೇಂಟೈನ್ ಮಾಡ್ಕೊಳ್ತಾರೆ. ಯಾಕೆಂತಂದ್ರೆ ಯಥೇಚ್ಛವಾಗಿ ಬರ್ಲಿ ಅಂತೇಳಿ. ಇಲ್ಲಿ ಅದೇನು ಅವಶ್ಯಕತೆ ಇಲ್ಲ ಅಂತ ನನಗೆ ಕಾಣಿಸ್ತದೆ. ಯಾಕೆಂತಂದ್ರೆ ಎಲ್ಲ ನೆರಳಿರೋದ್ರಿಂದ, ಅನುಕೂಲವಾಗಿರೋದ್ರಿಂದ, ಆಮೇಲೆ ಒಂದೊಂದ್ ಗಿಡಕ್ಕೂ ಗ್ಯಾಪ್ ಕೊಟ್ಟಿರೋದ್ರಿಂದ, ಆಮೇಲೆ ಚಪ್ರ ತರ ಹಾಕಲ್ಲ ನೋಡಿ, ಚಪ್ರ ತರ ನೆರಳಿರೋದಿಲ್ಲ. ಹಾಗಾಗಿ ಇಲ್ಲಿ ಜಾಸ್ತಿ ಇಳುವರಿ ಕೊಡುತ್ತೆ ಅಂತ ನನಗನ್ಸುತ್ತೆ. ಅವಶ್ಯಕತೆ ಇಲ್ಲ. ಹೇಳ್ಕೋಬೇಕಂದ್ರೆ ನಾನು ಇದನ್ನ ಮಾಡ್ಬೇಕಾದ್ರೆ ಸುಮಾರು ಜನ ಹೇಳಿದ್ರು ನನಗೆ, ಅಡಿಕೆ ತೋಟದೊಳಗಡೆ ನೆಳ್ಳಾಗತ್ತೆ, ಯಾವ್ದೇ ಕಾರಣಕ್ಕೂ ಅದ್ ಬರಲ್ಲ ಅಂದ್ರೆ. ನಾನೇನು ಅಂದ್ರೆ ಒಂದ್ ಕ್ಯೂರಿಯಾಸಿಟಿ ನಮ್ಗೆ ಅದು, ಇದನ್ನ ಆದ್ರೆ ಅಲ್ಲಿ ಹೋಗ್ಲಿ ಅಂತ ನಾನು ಮಾಡ್ದೆ. ನಮ್ದೇ ಆದಂತ ತೋಟದಲ್ಲಿ ಈಗ 4-5 ವಿಧವಾದ ಬಗೆಯ ಒಂದು ತರಕಾರಿಗಳನ್ನ ಹಾಕೊಂಡಿದೀನಿ. ಒಂದು ಆಗ್ಬೋದು, ಹೀರೆ ಆಗ್ಬೋದು, ಬೀನ್ಸ್ ಆಗ್ಬೋದು, ಮತ್ತೆ ಸೌತೆ ಆಗ್ಬೋದು. ನಮ್ ತೋಟದಲ್ಲಿ ಬೆಳೆಯುವಂತದ್ ನಾನು ಈ ಬೇರೆಯವ್ರ ಮೇಂಟೆನೆನ್ಸ್ ಹೆಂಗಿರುತ್ತೆ ಗೊತ್ತಿಲ್ಲ. ಇದಕ್ಕಿಂತಲೂ ಚೆನ್ನಾಗಿ ಬೆಳಿಬಹುದು, ಇಲ್ಲಾಂದ್ರೆ ಇದಕ್ಕಿಂತ ನಮ್ಗೆ ಅಲ್ಪ ತೃಪ್ತರು ಅಂತ ಅಷ್ಟು ಸಾಕು. ಈಗ ಮ್ಯಾಕ್ಸಿಮಮ್ ಈಗ ಕೆಲವರೆಲ್ಲ 1 ಎಕರೆಗೆ ಕುಂಟನ್ ಗಟ್ಟಲೆ ಎಷ್ಟೋ ಬರೀ ಬೆಳಿಬಹುದು. ಆದ್ರೆ ಈಗ ನೀವು ಪರ್ಯಾಯ ಬೆಳೆಗೆ ಇದೊಂದೇ ಬೆಳಿತಲ್ಲ, ನೀವು ಇದನ್ನ ನೀವು ಡಿಪೆಂಡ್ ಆಗಿಲ್ಲ. ಇದಕ್ಕೆ 20 ಕುಂಟೆಗೆ ಒಂದೊಂದು ಬೆಳೆ ಹಾಕೊಂಡಿದೀನಿ. ಒಂದು ನಮ್ದು 2.5 ಎಕರೆ ಒಂದು ಈ ಹಳೆ ತೋಟ ಇರುವಂತದ್ದು. 2.5 ಎಕರೆ ಏನಂದ್ರೆ ಎಲ್ಲ 20 ಕುಂಟೆಗೆ 20 ಕುಂಟೆ ಆಗ್ಲ, 20 ಕುಂಟೆ ಬೀನ್ಸ್, 20 ಕುಂಟೆ
ಹೀರೆ, ಸೌತೆ ಮಾಡ್ಕೊಂಡಿದ್ದೀರಿ ಕಂಪ್ಲೀಟ್ ಆಗಿ ನೀವು ಈಗ ಹಾಗಲಕಾಯಿಗೆ ಡಿಪೆಂಡ್ ಆಗಿಲ್ಲ ನೀವು. ಇಲ್ಲ, ಇಲ್ಲ. ಬಂದ್ರೆ ಬರ್ಬೋದು, ಹೋಗ್ಬೋದು ಟೋಟಲಿ. ಆಮೇಲೆ ನಾವು ಮಾಡುವಂತ ಖರ್ಚುಕಾರ ಬಂದೇ ಬರ್ತದೆ. ಇನ್ನೊಂದು ವಿಚಾರ ಏನು ಅಂದ್ರೆ, ನನ್ನಲ್ಲಿ ಜನ ಎಂತಿಗೆ ಇಲ್ಲೇ ಬಂದ್ ತಗೊಂಡು ಹೋಗ್ತಾರೆ ಅಂದ್ರೆ, ನಾನು ಒಂದೇ ಆಗಿರೋ ನಾನು ಮಾರ್ಕೆಟ್ಗೆ ಹಾಕ್ಬೇಕಾಗಿತ್ತು. ಯಾಕೆ ಇದು ಯಥೇಚ್ಛವಾಗಿ ಬಂದ ತಕ್ಷಣ ಒಂದ್ 4-5 ಐಟಮ್ ಸಿಗೋದ್ರಿಂದ, ಈಗ ಹಳ್ಳಿಗೆ ವ್ಯಾಪಾರಸ್ಥರು ಹೋಗ್ತಾರಲ್ಲ, ನಮ್ಮಲ್ಲಿ ಸುಮಾರು ಜನ ಹೋಗೋದ್ರಿಂದ ಅವ್ರ ಏನ್ ಮಾಡ್ತಾರೆ, 4-5 ಐಟಮ್ ಅವ್ರು ಸೊಪ್ಪು ಸದೆಲ್ಲ ಹಾಕೊಂಡಿರ್ತಾರೆ ಅವರು. ಅದ್ರ ಜೊತೆಗೆ ಇದು ಮೇಂಟೈನ್ ಅನುಕೂಲ. ಆದ್ರಿಂದ ಏನ್ ಮಾಡ್ತಾರೆ, ಕಾಯಿ ಎಷ್ಟೇ ಇರ್ಲಿ, ಅದು 1 kg ಇರ್ಲಿ 100 kg ಇರ್ಲಿ, ಅಲ್ಲೇ ಬಂದು ನಾವೇ ಕಿತ್ ಮಾಡ್ಬಿಟ್ಟು ಇಲ್ಲ ತೂಕ ಕೊಡ್ತೀವಿ, ತಗೊಂಡ್ ಹೋಗ್ತಾರೆ. ಈಗ ನೀವು ಹೋಗಿ ಕಷ್ಟಪಟ್ಟು ಅಲ್ಲಿ ಹೋಗಿ ಮಾರ್ಕೆಟ್ಗೆ ಹಾಕ್ಬೇಕು, ಇದ್ ಮಾಡ್ಬೇಕು, ಆತರ ಸಂದರ್ಭ ಏನಿಲ್ಲ, ಎಲ್ಲ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ಅಕಸ್ಮಾತ್ ಇದನ್ನೇ ಒಂದೇ ಬೆಳೆ ಮಾಡಿದ್ರೆ ನಾವು ಆಗ್ಲೇ ಇಡೀ ನಾವು 7.5 ಎಕರೆಗೂ ಎಲ್ಲ ಅಡಿಕೆಗೂ ಹಾಕಿದ್ರೆ ನಾನ್ ಮಾರ್ಕೆಟ್ ಇಂದ ಹೋಗುವಂತ ಪರಿಸ್ಥಿತಿ ಇರುವಂತದ್ದು. ನಾನೇನ್ ಮಾಡಿದೆ, ನಮ್ ತೋಟಕ್ಕೆ ಇದು ಅವತ್ತಿನ ಕಾನ್ಸೆಪ್ಟ್ ನಂದು. ಹಾಕಿದಾಗ್ಲೂ ಇದೇ ರೀತಿ ಮಾಡಿದ್ದೆ. ಎಲ್ಲ ಬಂದಂತವ್ರಿಗೆ 4 ಒಂದು ತರಕಾರಿ ಐಟಮ್ ಸಿಕ್ತಾಗ ಅವ್ರಿಗೆ ಖುಷಿ ಆಗುತ್ತೆ, ಬೇರೆ ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಆ ಒಂದು ಉದ್ದೇಶದಲ್ಲಿ ನನಗೆ ಮಾರ್ಕೆಟಿಂಗ್ ಇಲ್ಲಿ ಆಗ್ತಾ ಇದೆ. ಹೌದು, ಅದು ನೀವು ಹೇಳಿದ್ದು ನಿಜ ಅಣ್ಣ. ಯಾಕೆಂದ್ರೆ ಈಗ ಒಂದು ಎಕರಾನ್ಗಟ್ಟಲೆ, ಈಗ ಒಂದು 2 ಎಕರೆ 3 ಎಕರೆಗೆ ಈ ಪೂರ್ತಿ ಆಗ್ಲೇ ಹಾಕಿದಾಗ ಕೆಲವೊಂದ್ಸರಿ ನಮ್ಗೆ ರೇಟ್ ಸಿಗೋದಿಲ್ಲ. ಅವಾಗ ನಾವು ಹಾಕಿರುವಂತ ಖರ್ಚಿಗೂ ನಮ್ಗೆ ಸಿಗೋದಿಲ್ಲ. ಕೆಲವೊಂದ್ಸರಿ ಖರ್ಚಿಗೆ ಎಲ್ಲ ಮ್ಯಾನೇಜ್ ಆಗ್ಬಿಡ್ಬೋದು. ಈಗ ನೀವು ಒಂದ್ 2-3 ಎಕರೆ, ಒಂದ್ 5-6 ಎಕರೆಗೆ 20 ಕುಂಟೆಗೆ ಒಂದ್ ಆಗ್ಲ, ಮತ್ತೆ ಇನ್ನೊಂದು 20 ಕುಂಟೆಗೆ ಹೀರೆಕಾಯಿ ಹಾಕೋದು, ಸೌತೆಕಾಯಿ ಹಾಕೋದು, ಬೀನ್ಸ್ ಹಾಕೋದು, ಈ ರೀತಿ ವೆರೈಟಿ ಹಾಕಿದಾಗ ಎಲ್ಲಾನು ಈಗ ಯಾರು ಬಂದು ತಗೊಂಡ್ ಹೋಗೋರು ಈಗ ಈ ಒಂದ್ ಜಾಗಕ್ಕೆ ಬಂತವ್ರೆ ಒಂದ್ 5-6 ತರದ್ದು ತರಕಾರಿ ಸಿಗ್ತವ್ರೆ, ಅವ್ರಿಗೂ ಕೂಡ ಅನುಕೂಲ. ಈಗ ಈ ಒಂದು ಸೀಸನ್ ಅಲ್ಲಿ ನಿಮ್ಗೆ ಹಾಗಲಕಾಯಿಗೆ ರೇಟ್ ಕಡಿಮೆ ಇದೆ ಅಂತಂದ್ರೆ ಹೀರೆಕಾಯಿ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಹೀರೆಕಾಯಿ ಕಡಿಮೆ ಇದೆ ಅಂದ್ರೆ ಇದಕ್ಕೆ ಜಾಸ್ತಿ ಇರುತ್ತೆ. ಇವೆರಡು ಕಡಿಮೆ ಇತ್ತು ಅಂತಾರೆ ಬೀನ್ಸ್ ಜಾಸ್ತಿ ಇರ್ತದೆ. ಆಮೇಲೆ ನಿಮ್ಗೆ ಸೌತೆಕಾಯಿ ಇರುತ್ತೆ. ಇವೆಲ್ಲ ಕೂಡ ಪರ್ಯಾಯ ಬೆಳೆಯಾಗಿ ನೀವು ಬೆಳೆಯೋದ್ರಿಂದ ನಿಮ್ಗೆ ಈಗೇನು ಈ ತೋಟಕ್ಕೆ ಮೇಂಟೆನೆನ್ಸ್ ಮಾಡಬಹುದು, ಅದಕ್ಕೆಲ್ಲ ಕೂಡ ಖರ್ಚುಗಾರು ಕೊನೆ ಪಕ್ಷ ಆಗ್ಬೋದು. ಈಗ ಆದಾಯ ತುಂಬಾನೇ ಇರ್ತದೆ, ಕೊನೆ ಪಕ್ಷ ಖರ್ಚುಗಾರು ಎಷ್ಟು ಖರ್ಚು ಮಾಡ್ತೀರಿ ನೀವು? ನಮ್ಗೆ ಅಂದ್ರೆ ಇಲ್ಲಿ ಖರ್ಚು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ತೋಟಕ್ಕೆ ಬಂದಾಗ ನಮ್ಗೆ ಖುಷಿ ಬೇಕದು. ನಾವು ಇದ್ರಲ್ಲಿ ಆದಾಯ ನಷ್ಟ ಸೆಕೆಂಡ್ರಿ. ನನಗೆ ಮನ್ಸಿಗೆ ಸಮಾಧಾನ ಆಗ್ಬೇಕು. ಯಾವ ರೀತಿ ಅಂದ್ರೆ ಬಂದಾಗ ಹಸಿರು ಇರ್ಬೇಕು. ಮತ್ತೆ ಎಲ್ಲ ಹೋದಾಗ ಏನೋ ಬೇಜಾರಲ್ಲಿ ಬಂದು ನಮ್ ತೋಟ ಒಂದ್ ರೌಂಡ್ ಹಾಕ ಬಂದಾಗ ಅದಕ್ಕಿಂತ ಕೋಟಿ ಕೊಟ್ಟಷ್ಟು ಸಮಾಧಾನ ಇನ್ನೆಲ್ಲೂ ಸಿಗಲ್ಲ. ಒಂಥರ ಏನೋ ಮಲೆನಾಡು ನೋಡ್ದಂಗ ಆಯ್ತು. ಈಗ ನೋಡಿ ತೆಂಗು ಮತ್ತೆ ಈ ಅಡಿಕೆ. ಸರ್, ನಮ್ದು ನೇಟಿವ್ ಬಂದು ಮಂಡ್ಯ ಡಿಸ್ಟಿಕ್, ಮಳವಳ್ಳಿ ತಾಲೂಕು, ಅಲ್ಗೂರು ಹೋಬಳಿ, ಕರಡಳ್ಳಿ ಗ್ರಾಮ. ಆದ್ರೆ ನಮ್ಮ ತೋಟಕ್ಕೆ ಬಂದಂತವ್ರಲ್ಲ, ನೀವ್ ಹೇಳಿದ್ರಲ್ಲ ಒಂದು ಮಲ್ನಾಡಕ್ ಬಂದಂಗ ಆಗತ್ತೆ. ನಾವ್ ಮಲ್ನಾಡಲ್ಲಿ ವಿಡಿಯೋ ಮಾಡ್ತಾ ಇಲ್ಲ, ಮಂಡ್ಯ ಡಿಸ್ಟಿಕ್ ಅಲ್ಲಿ ಇಲ್ಲಿ ವಿಡಿಯೋ ಮಾಡ್ತಾ ಇಲ್ಲ. ಎಷ್ಟೋ ಜನಕ್ಕೆ ಒಂಥರ ನಮ್ ತೋಟಕ್ಕೆ ಬಂದಾಗ ಖುಷಿಯಾದಂತ ಒಂದು 10 ನಿಮಿಷ ಕುಂತಿದೋಗ್ಬೇಕು ಅನ್ನೋ ಒಂದು ಮನೋಭಾವನೆ ಬರುತ್ತೆ. ನಿಮ್ಮ ಒಂದು ತೋಟದಲ್ಲಿ ಈಗ ಎಲ್ಲ ಆರ್ಗ್ಯಾನಿಕ್ ಆಗಿ ಸಾವಯವ ಸಮಗ್ರ ಕೃಷಿ ಮಾಡ್ತಾ ಇದ್ರಿ. ಅದನ್ನು ಕೂಡ ಒಂದು ವಿಡಿಯೋ ಮಾಡೋಣ, ಎಲ್ಲಾನು ಕೂಡ ಮಾಡೋಣ ಅಂತ ನನಗೆ ಬಹಳ ಆಸೆ ಇದೆ. ಎಲ್ಲಾ ತರದ್ದು ಬೆಳೆನ ನೀವು ಬೆಳೆದಿದ್ದೀರಿ, ಅದನ್ನು ಒಂದು ವಿಡಿಯೋ ಮಾಡೋಣ. ಮತ್ತೆ ಇನ್ನೊಂದು ನನ್ನ ಹೇಳೋದೇನಂತಂದ್ರೆ, ಈ ಒಂದು ಹಾಗಲಕಾಯಿ ಬೆಳೆದಿದ್ರಿ, ಒಂದು ಹೀರೆಕಾಯಿ ಬೆಳೆದಿದ್ರಿ, ಮತ್ತೆ ಸೌತೆಕಾಯಿ ಬೆಳೆದಿದ್ರಿ, ಮತ್ತೆ ಬೀನ್ಸ್ ಇವೆಲ್ಲಾನು ಬೆಳೆದಿದ್ರಿ. ಈಗ ಒಂದು ಹಾಗಲಕಾಯಿ ಬಗ್ಗೆನೇ ಹೇಳೋದಾದ್ರೆ ಅಣ್ಣ, ನಿಮ್ಗೆ ಒಂದು ಏನೀಗ ಇಷ್ಟು ಒಂದು 2 ವರ್ಷದ ಅನುಭವ ನಿಮ್ಗೆ ಇದೆಯಲ್ವಾ, ಈ ಒಂದು ಅನುಭವದ ಮಾತು ಹೇಳೋದಾದ್ರೆ ನಮ್ಮ ಒಂದು ವೀಕ್ಷಕರಿಗೆ, ಈಗ ತೆಂಗು ಹಾಕಿರ್ತಾರೆ ಅಥವಾ ಅಡಿಕೆ ಈ ಒಂದು ಜಾಗದಲ್ಲಿ ಅವರು ಕೂಡ ಬೆಳಿಬೇಕು ಅಂತ ಮನಸ್ಸು ಮಾಡುವಂತವ್ರಿಗೆ ನಿಮ್ಮ ಒಂದು ಅನುಭವದ ಮಾತು ಅಂತ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಿ? ಸರ್, ಮಾಡ್ಬೋದು. ಅದು ಏನು ಅಂತಂದ್ರೆ ಫಸ್ಟ್ ಮಾಡ್ಬೇಕು ಅನ್ನೋ ಒಂದು ಮನ್ಸು ಬರ್ಬೇಕು ಮೇನ್. ಮತ್ತೆ ಅದನ್ನ ಮೇಂಟೈನ್ ಮಾಡುವಂತ ಜವಾಬ್ದಾರಿ ಇರ್ಬೇಕು. ಆಯ್ತಾ? ಇದನ್ನ ಎಲ್ಲಾ ಟೈಮಲ್ಲೂ ಮಾಡಕ್ ಆಗಲ್ಲ ಅಡಿಕೆ ಒಳಗಡೆ. ಯಾಕೆಂದ್ರೆ ಮಳೆಗಾಲದಲ್ಲಿ ಶೀತ ಜಾಸ್ತಿ ಆದಾಗ ಗಿಡಗಳು ಎಳದೆ ತುಂಬಾ ಕಷ್ಟ ಹೋಗ್ಬಿಡ್ತವೆ. ನಾವು ಮಾಡುವಂತ ಟೈಮ್ ಯಾವಾಗ ಅಂದ್ರೆ ಡಿಸೆಂಬರ್ ಟೈಮ್ ಇಂದ ಜೂನ್ ಜುಲೈ ವರೆಗೆ ಮಳೆ ಸ್ಟಾರ್ಟ್ ಆಗು, ಮುಂಗಾರು ಮಳೆ ಯಾವ ಸ್ಟಾರ್ಟ್ ಅಷ್ಟರೊಳಗಡೆ ಇಷ್ಟೆಲ್ಲ ಮಾಡ್ಕೋಬಹುದು. ಈಗ ಇವತ್ತು ಕೂಡ ನನಗೆ ಏನಾರ ಮಳೆ ಯಥೇಚ್ಛವಾಗಿ ಅಂದ್ರೆ ನಮ್ದು ನೀರು ಹಿಂಗುವಂತ ಭೂಮಿ, ಇದು ಮೇನ್ ಅದು ಬೇಕು ನಮ್ಗೆ. ಎಷ್ಟೇ ಮಳೆ ಹೋದ್ರು ನೀರ್ ನಿಲ್ಬಾರ್ದು. ಅದಿದ್ದಂತ ಟೈಮಲ್ಲಿ ಈ ಒಂದು 6 ತಿಂಗಳು ಗ್ಯಾಪ್ ಇರುತ್ತಲ್ಲ, 6 ತಿಂಗಳು ಗ್ಯಾಪ್ ಅಲ್ಲಿ ಆರಾಮಾಗಿ ಮಾಡ್ಬೋದು. ಯಾಕೆಂದ್ರೆ ಅಡಿಕೆ ಒಳಗಡೆ ಮಾಡಿದಂತ ಟೈಮಲ್ಲಿ ನಮ್ಗೆ ಎಷ್ಟೋ ಖರ್ಚು ವೆಚ್ಚಗಳು ಉಳಿತಾಯ ಆಗುತ್ತೆ. ಹೆಂಗೆ ಅಂದ್ರೆ ಫಾಲ್ಸ್ ಆಗ್ಬೋದು, ಮತ್ತೆ ಮಲ್ಚಿಂಗ್ ಆಗ್ಬೋದು, ಮತ್ತೆ ಈಗ ಹೆಂಗಿರು ಮಾಡುವಂತ ಡ್ರಿಪ್ ಮಾಡೇ ಇರ್ತಾರೆ ಅಡಿಕೆಗೆ, ಇಲ್ಲ ಆಯ್ಸು ನೀರಾರು ಮಾಡಿರ್ತಾರೆ. ಅದು 2 in 1 ಅದಕ್ಕಾಗತ್ತೆ. ಮತ್ತೆ ನಾವು ನೆಲಕ್ಕೆ ಕೊಡುವಂತ ಒಂದು ಗೊಬ್ಬರ, ಒಂದು ಕಾಂಪೋಸ್ಟ್, ಮತ್ತೆ ನಾವು ಹೊಡೆದಿರುವಂತ ಯಾವ್ದು ಕೋಳಿ ಗೊಬ್ಬರ ಆಗ್ಬೋದು, ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಎಲ್ಲದಕ್ಕೂ ಸರಿ ಸಮವಾಗಿ ಹಂಚಿಕೆ ಆಗತ್ತೆ. ಖಂಡಿತ. ಆಯ್ತಾ? ಅದಾದ ನಂತರ ಕಾಯಿ ಆಗ್ಬೋದು, ಮತ್ತೆ ಹೂವು ಆಗ್ಬೋದು, ಚೆನ್ನಾಗಿ ಹಚ್ಚುತ್ತೆ. ನಾವ್ ಇಲ್ಲಿ ಏನೇ ಮಾಡಿದ್ರು ಕೂಡ ನನ್ನ ಒಂದು ಮನಸ್ಸಲ್ಲಿ ಏನು ಅಂದ್ರೆ, ಇದು ಅಲ್ಪಾವಧಿ ಬೆಳೆ. ಮೇನ್ ನಮ್ಗಿರೋದು ಅಡಿಕೆ ಮರ, ದೀರ್ಘಾವಧಿ ಬೆಳೆಗಳು. ನಾನು ಇಷ್ಟೆಲ್ಲಾ ಮಾಡ್ತಾ ಇರೋದ್ರಿಂದ ನಾನು ಅಡಿಕೆ ಬಗ್ಗೆ ತಲೆನೇ ಕೆಡ್ಸ್ಕೊತಿಲ್ಲ ನಾನು. ಯಾಕೆಂದ್ರೆ ಇಲ್ಲಿ ಮಾಡುವಂತದ್ದು ಅಡಿಕೆಗೆ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ಇವತ್ತಿನ ಅಡಿಕೆ ವ್ಯವಸಾಯ ಮಾಡ್ಬೇಕು ಅಂದ್ರೆ ಎಷ್ಟೆಷ್ಟೋ ಲಕ್ಷ ಗೊಬ್ಬರ ತಂದಾಕಿ ಮತ್ತೆ ಮೇವು ತಂದಾಕಿ ನಾನು ಯಾವತ್ತೂ ಅದು ಮಾಡ್ತಾ ಇಲ್ಲ. ಮತ್ತೆ ಆಮೇಲೆ ಇನ್ನೊಂದ್ ಏನ್ ಮಾಡ್ತೀನಿ ಅಂದ್ರೆ, ಇದೇನಿದೆ ಇದು ಕಳೆ, ಇದನ್ನ ಈ ಹೈಟ್ ಬೆಳೆಸ್ತೀನಿ.
ಇಷ್ಟು ಉದ್ದ ಬೆಳೆಸಿ ಬ್ರಷ್ ಕಟ್ರಲ್ಲಿ ಕಳೆ ಹೊಡಿತೀನಿ. ಈಗ ನಾನು ಅದನ್ನು ಕೇಳಬೇಕು ಅಂತ ಅನ್ಕೊಂಡೆ ಅಣ್ಣ. ಈಗ ಕೆಲವರೆಲ್ಲ ಕ್ಲೀನ್ ಮಾಡ್ಬಿಟ್ಟಿರ್ತಾರೆ, ಫುಲ್ ಕ್ಲೀನ್ ಮಾಡಿರ್ತಾರೆ. ಈಗ ನೀವು ಕಳೆನ ಇಷ್ಟು ದೊಡ್ಡಾದ್ರೂ ಬಿಟ್ಕೋತಿದ್ದೀರಲ್ಲ, ಏನ್ ನಾವ್ ಇನ್ನೂ ಹೈಟ್ ಬಳಸ್ತೀವಿ. ಇನ್ನು ಇಳುವರಿ ಕಡಿಮೆ ಆಗ್ಬಿಡ್ತಲ್ಲ. ಎಲ್ಲರೂ ಏನ್ ಮಾಡ್ತಾರೆ ಸರ್, ನಮ್ಗೆ ಇದು ಕ್ಲೋಸಿಂಗ್ ಮೂಮೆಂಟ್. ಈಗ ನಾವು ಫಸ್ಟ್ ಏನ್ ಮಾಡ್ತೀವಿ, ನನಗೀಗ ಅರ್ಥ ಆಯ್ತು. ನಾನು ಅದ್ ಕೇಳ್ಬೇಕು ಅಂತಾನೆ ಇದ್ದೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾನು ಕಳೆ ಎಲ್ಲ ನೀಟಾಗೆ ಇರುತ್ತೆ. ಈಗ ಇನ್ನೇನು ಕಟಾವ್ ಟೈಮ್ ಅಲ್ಲಿ ಬಂದಾಗ ಮುಗಿಯೋ ಟೈಮಲ್ಲಿ ಕಳೆ ಜಾಸ್ತಿ ಬೆಳೆಸ್ತೀರಿ, ಅದನ್ನ ಕಿತ್ತಾಕ್ತಿವಲ್ಲ, ಇದ್ರ ಜೊತೆಲಿ ಇದ್ದು ಹೊಡೆದಾಗ ನಮ್ ಗೊಬ್ಬರ. ಹಾಗಾಗಿ ಇದು ಇನ್ನು ಇದಕ್ಕಿಂತ ಇನ್ನೂ ಹೈಟಾಗಿ ಬೆಳೆಸ್ತೀರಿ. ಇದು ಒಂಥರ ಗೊಬ್ಬರ ಸರ್. ನಮ್ಮಲ್ಲಿ ಕಳೆ ಅಂತೀವಿ, ಇದು ನಮ್ ಕಳೆನೇ ಅಲ್ಲ. ಇದು ನಮ್ಗೆ ಒಂಥರ ಮಿತ್ರ ಇದ್ದಂಗೆ. ಇದು ರೈತ ಮಿತ್ರ ಎರೆಹುಳು ಅಂತೀವಲ್ಲ, ಹಂಗೆ. ಈ ದಿಂಡ ಅದಲ್ಲ, ಈ ದಿಂಡ ಬಲ್ಸಿ ನಾವು ಬ್ರಷ್ ಕಟ್ಟಲ್ಲಿ ಹೊಡೆದಾಗ ಎಲ್ಲಾ ಪುಡಿಯಾಗಿ ಕೆಳಗ್ ಬೀಳುತ್ತೆ. ಮತ್ತೆ ಸಣ್ಣ ಪುಟ್ಟ ಕಳೆ ಎಲ್ಲ ಅಲ್ಲಿ ಹೋಗ್ಬಿಡುತ್ತೆ. ಅಂದ್ರೆ ಇದು ಗಾಬ್ ಇರುತ್ತಲ್ಲ, ಅಂದ್ರೆ ಇದು ಹೀಟ್ ನಮ್ಸ ಇದು ಜಾಸ್ತಿ. ಇದು ಕೆಳಗ್ ಬಿದ್ದಂತ ಒಣಗದಾಗ ಅಡಿಲ್ ಬರುವಂತ ಸಣ್ಣ ಪುಡಿಗಳೆಲ್ಲ ಹೋಗ್ಬಿಡುತ್ತೆ. ಮೇನ್ ಅಂದ್ರೆ ಇದು ಗೊಬ್ಬರ ಆಗುತ್ತೆ ನಮ್ಗೆ. ಆ ದೃಷ್ಟಿಯಿಂದ ನಾವೇನ್ ಮಾಡ್ಬೇಕು, ಅದನ್ನ ಒಂದು ಮಟ್ಟದಲ್ಲಿ ಬೆಳೆಸಿ ಅದನ್ನ ಕ್ಲೋಸ್ ಮಾಡ್ಬೇಕು. ಆ ರೀತಿಯಲ್ಲಿ ನೀವು ಅದನ್ನ ಮೇಂಟೈನ್ ಮಾಡ್ತಾ ಇರ್ತೀರಿ. ಒಟ್ಟಲ್ಲಿ ಕಳೆ ಇದ್ರು ಕೂಡ ಅನುಕೂಲನೇ. ಹೌದು, ಕಳೆ ಇದ್ರು ಅನುಕೂಲ. ನಮ್ ತೋಟದಲ್ಲಿ ಏನೇ ಬೆಳೆದ್ರು ಅನುಕೂಲ ನಮ್ಗೆ. ಕಳೆ ಬೆಳಿಲಿ, ಒಂದು ಬೆಳೆ ಬೆಳಿಲಿ, ಯಾವ್ದಾದ್ರು ಅನುಕೂಲನೇ ನಮ್ಗೆ. ಒಟ್ಟಿನಲ್ಲಿ ಎಲ್ರು ಕೂಡ ಮಾಡಿ ಅಂತ ಹೇಳ್ತಾರೆ. ಈ ಒಂದ್ ಬೆಳೆನ ಮಾಡ್ಬೋದು ಸರ್, ಮಾಡಿ. ಯಾವ್ದೋ ಒಬ್ಬ ವ್ಯಕ್ತಿ ಆದ್ರೂ ಮಾಡ್ಬೇಕು ಅಂತ ಮನ್ಸು ತಗೊಂಡ್ರೆ ಇದೆಲ್ಲ ನಾವೇನೋ, ನಾನು ಅಷ್ಟೇ ಎಷ್ಟೋ ಜನ ಹೇಳಿದ್ನಲ್ಲ ನಾನು, ನಿಮ್ ಕೈಲಿ ಆಗಲ್ಲ, ಇದು ಒಳಗಡೆ ಆಗಲ್ಲ ಅಂತಂದ್ರು. ನನ್ ಮನ್ಸಿಗೆ ಬಂತದು. ಆಗ್ಲಿಲ್ಲ ಅಂದ್ರೆ ಹೋಗ್ಲಿ, ಅದು ಆದ್ರ ಆಗ್ಲಿ. ಈಗ ಆಗಿರೋದಕ್ಕೆ ಸುಮಾರು ಊರಿಂದ ಬರ್ತಾರೆ, ನೋಡ್ತಾರೆ, ಒಂದಷ್ಟು ಬಂದದ್ ಖುಷಿಗೆ ಕಾಯಿನೂ ತಗೊಂಡ್ ಹೋಗ್ತಾರೆ. ಈ ತರ ಆಗುತ್ತೆ. ಅದು ಮಾಡ್ಬೋದು. ಮಾಡ್ಬೋದು ಖಂಡಿತ. ಒಟ್ಟಿನಲ್ಲಿ ನಿಮ್ ಜೊತೆಲಿ ಮಾತಾಡಿ ನನಗೆ ಬಹಳ ಖುಷಿ ಆಯ್ತು. ಈ ರೀತಿಯಾದ ಒಂದು ತೋಟದಲ್ಲಿ ಯಾರು ಕೂಡ ಬೆಳೆದ್ರೆ ಇದುವರೆಗೂ ನಾನು ನೋಡಿದೀನಿ. ಅಡಿಕೆ ತೋಟ ಮತ್ತೆ ತೆಂಗಿರುವಂತ ನಡುವೆ ಕೆಲವರು ಇದ್ ಮಾಡಿ ಹಾಕಿರ್ತಾರೆ, ಮೆಣಸು ಹಾಕಿರ್ತಾರೆ, ಮತ್ತೆ ಏಲಕ್ಕಿ ಹಾಕಿರೋದು ನಾನು ನೋಡಿದೀನಿ. ಬಟ್ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರುವಂತದ್ದು. ಬೇರೆ ಕಡೆ ಎಲ್ಲ ಬೆಳೆದಿರಬಹುದು, ಆದ್ರೆ ನನ್ಗೆ ಕಂಡು ಬಿದ್ದಿರುವಂತದ್ದು ಈ ರೀತಿಯಲ್ಲಿ ಲೋಕಲ್ ಅಲ್ಲಿ ಬೆಳೆದಿರುವಂತದ್ದು. ನೀವು ಈ ಒಂದು ಇದರಲ್ಲಿ ಪರ್ಯಾಯವಾಗಿ ಈ ಒಂದು ಬೆಳೆಯನ್ನು ಕೂಡ ಒಂದು ಅಲ್ಪಾವಧಿ ಬೆಳೆಯಾಗಿ ನೀವು ಬೆಳೀತಾ ಇದ್ರಿ. ತುಂಬಾನೇ ನನಗೆ ಖುಷಿ ಆಯ್ತು ನೀವು ಈ ಒಂದು ಬೆಳೆಯನ್ನು ಬೆಳೆದ್ರಿಂದ. ಇದೇ ರೀತಿಯಲ್ಲೇ ಇನ್ನೂ ಸಾಕಷ್ಟು ತರದ ಬೆಳೆಗಳನ್ನ ಬೆಳೀರಿ. ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀರಿ ಅಂತ ಹೇಳಿ ನಿಮಗೆ ಆಶೀರ್ವಾದ ಮಾಡ್ತೀನಿ. ಒಳ್ಳೇದಾಗ್ಲಿ ನಿಮ್ಗೆ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಈ ರೀತಿಯಾದ ಸಂಪೂರ್ಣವಾದಂಥ ಮಾಹಿತಿ ನಿಮ್ಗೆ ಕೊಟ್ಟೆ. ಇದರಲ್ಲಿ ವಿಷಯ ಏನಂತಂದ್ರೆ, ಈ ಒಂದು ವಿಡಿಯೋ ಯಾಕೆ ಮಾಡಿದೆ ಅಂತಂದ್ರೆ, ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಒಂದು ತೆಂಗು ಮತ್ತು ಅಡಿಕೆ ಹಾಕಿರುವಂಥ ಸಾಕಷ್ಟು ತೋಟಗಳು ಈ ನಮ್ಮ ಮಂಡ್ಯ ಭಾಗದಲ್ಲಿ ಆಗಿರ್ಬೋದು, ನಮ್ಮ ಕರ್ನಾಟಕದಾದ್ಯಂತ ಅಥವಾ ನಮ್ಮ ಭಾರತದಾದ್ಯಂತ ಸಾಕಷ್ಟು ಕಡೆ ಇದು ನೀವು ನೋಡಿರ್ತೀರಿ. ಆದರೆ ಇದರಲ್ಲೂ ಕೂಡ ಅಲ್ಪಾವಧಿ ಬೆಳೆಯಾಗಿ ಈ ಥರನೂ ಕೂಡ ಬೆಳಿಬೋದು. ಯಾಕಂದರೆ ಖರ್ಚಿಗೆ ಆಗ್ಬೋದು. ಯಾಕಂದರೆ ದಿನ ಬಿಟ್ಟು ದಿನ ನಮಗೆ ಖರ್ಚಿಗೆ ಬಂದು ಇಲ್ಲೇ ಬಂದು ಕಟಾವು ಮಾಡ್ಕೊಂಡು ಹೋಗೋದ್ರಿಂದ ಖರ್ಚಿಗೂ ಆಗುತ್ತೆ. ನಾವು ಈ ಒಂದು ತೋಟವನ್ನು ಮೇಂಟೈನ್ ಮಾಡೋದಕ್ಕೂ ಕೂಡ ಆಗುತ್ತೆ. ಇದನ್ನ ಒಂದೊಂದು ಎಕರೆ 2 ಎಕರೆ ಹಾಕೋಕೆ ಹೋಗ್ಬೇಡಿ. ಇದನ್ನೇನಿದ್ರು ಒಂದು 5-6 ಎಕರೆ ಇತ್ತು ಅಂತಾರೆ, ಒಂದು 20 ಕುಂಟೆಗೆ ಈ ರೀತಿ ಆಗ್ಲ ಹಾಕಿ, ಇನ್ನೊಂದು 20 ಕುಂಟೆಗೆ ಹೀರೆ ಹಾಕಿ, ಇನ್ನೊಂದು 20 ಕುಂಟೆಗೆ ಈ ರೀತಿ ಒಂದು ಸೌತೆಕಾಯಿ ಹಾಕೋದು, ಬೀನ್ಸ್ ಹಾಕೋದು, ಯಾವುದೆಲ್ಲ ಹಬ್ಬುತ್ತೆ ಆ ರೀತಿ ಹಾಕೊಂಡು ಹೋದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಖರ್ಚಿಗೂ ಆಗುತ್ತೆ, ಇನ್ನೂ ಕೂಡ ತುಂಬಾ ಆದಾಯನೂ ಕೂಡ ಆಗುತ್ತೆ. ಈ ರೀತಿಯಲ್ಲಿ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು. ಈ ಒಂದು ತೋಟಗಳಲ್ಲೂ ಕೂಡ ಈ ರೀತಿ ಮಾಡ್ಬೋದು ಅನ್ನೋದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡಿದ್ದು. ಕೆಲವೊಂದು ಬೈಲಲ್ಲೂ ಮಾಡಿರುವಂಥ ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ದೀನಿ, ಅದರಲ್ಲೂ ಕೂಡ ಮಾಡ್ಬೋದು. ಅದಕ್ಕೋಸ್ಕರನೇ ಈಗ ಆಗ್ಲಾ ಬೆಳೆಯೋದಕ್ಕೆ ಅಂತಲೇ ವ್ಯವಸ್ಥೆ ಮಾಡ್ಕೊಳ್ತಾರೆ. ಅದಕ್ಕೆ ಸಾಕಷ್ಟು ಖರ್ಚು ಇರ್ತದೆ. ಈಗ ಅದನ್ನು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ನಾವು ಖರ್ಚು ಅಂತ ಬೆಳೆದಾದರೆ ಒಂದು 60,000 ರಿಂದ 70,000 ರೂಪಾಯಿ ಖರ್ಚು ಬೀಳ್ತದೆ ಒಂದು ಎಕರೆಗೆ, ನಾನು ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ನಮ್ಮ ಖರ್ಚು ಅಂತ ಬೀಳುವಂಥದ್ದು ಬಂದು ಓನ್ಲಿ ಒಂದು 20,000 ರೂಪಾಯಿ ಖರ್ಚು ಬೀಳ್ಬೋದು. ಅದು ಆಳು ಕಾಳನ್ನ ನಾವು ಕರ್ಕೊಂಡ್ರೆ, ಆಳು ಕಾಳೇನು ಬೇಕಾಗಿಲ್ಲ, ನಾವೇ ಮಾಡ್ಕೊಳ್ತೀವಿ ಸ್ವಲ್ಪ ಅಂತ ಅನ್ನೋದಾದರೆ ಒಂದು 5,000 ರೂಪಾಯಿನಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ಮತ್ತು ಬಿಡಿಸೋದು ಕೂಡ ಏನು ಅಷ್ಟೊಂದು ರಿಸ್ಕ್ ಇರೋದಿಲ್ಲ, ನಾವೇ ಕೂಡ ಬಿಡಿಸ್ಕೋಬೋದು. ಆ ರೀತಿಯಲ್ಲಿರುತ್ತೆ. ಎಲ್ಲರೂ ಕೂಡ ಈ ರೀತಿ ಯಾರ್ಯಾರೆಲ್ಲ ತೆಂಗು ಮತ್ತು ಅಡಿಕೆ ತೋಟಗಳನ್ನ ಮಾಡ್ತಾಯಿದ್ರು ಅವ್ರುಗಳು ಈ ರೀತಿಯಲ್ಲಿ ಬೆಳೀರಿ. ನೀವು ಕೂಡ ಒಂದು ಸ್ವಂತ ಕಾಲಿನಲ್ಲಿ ನಿಂತ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಹೇಳ್ತಾ, ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಈ ರೀತಿಯಾದ ಬೆಳೆಯನ್ನು ಬೆಳೆದು ಅವರ ಒಂದು ಸ್ವಂತ ಕಾಲಿನಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.